ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ. ಬಂಧುಗಳೇ, ಇವತ್ತೊಂದು ಅತ್ಯಂತ ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಡಿಯೋ ಕೂಡ ಹೌದು. ಇತ್ತೀಚೆಗೆ ಏನಾಗ್ತಿದೆ, ನಾವೆಲ್ಲರೂ ಕೂಡ ಈ ಸಂಪಾದನೆ ಇನ್ನೇನೋ ಮಾಡಬೇಕು ಅಂತ ಅದರ ಹಿಂದೆ ಬಿದ್ದುಬಿಟ್ಟಿದ್ದೇವೆ. ಆದರೆ ಆ ಸಂಪಾದನೆಯ ನಡುವೆ ನಮ್ಮ ಆರೋಗ್ಯವನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಯಾವಾಗ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಆಗ ನಮಗೆ ಆರೋಗ್ಯದ ಮಹತ್ವ ಅರಿವಾಗೋದಕ್ಕೆ ಶುರುವಾಗುತ್ತೆ. ಸಂಪಾದನೆ ಎಲ್ಲಕ್ಕಿಂತ ಮಿಗಿಲು ಆರೋಗ್ಯ. ಹೆಲ್ತ್ ಒಂದು ಚೆನ್ನಾಗಿದ್ದು ಬಿಟ್ರೆ ನಾವು ಏನು ಬೇಕಾದ್ರೂ ಮಾಡಬಹುದು, ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ನಮಗೆ ಅನ್ಸೋದಿಕ್ಕೆ ಶುರುವಾಗುತ್ತೆ. ಈ ಕಾರಣಕ್ಕಾಗಿ ಹಿರಿಯರು ನಮಗೆ ಸದಾ ಕಾಲ ಹೇಳ್ತಿರ್ತಾರೆ, ವೆಲ್ತ್ಗಿಂತ ಹೆಲ್ತ್ ಮುಖ್ಯ, ವೆಲ್ತ್ಗಿಂತ ಹೆಲ್ತ್ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಅಂತ. ನಮಗೆ ಈ ಆರೋಗ್ಯದ ಕಡೆಗೆ ಗಮನ ಹರಿಸಿದಾಗ, ಮೆಡಿಸನ್ ಅಂದಾಗ ಒಂದು ಕಡೆಯಿಂದ ಇಂಗ್ಲಿಷ್ ಮೆಡಿಸನ್, ಮತ್ತೊಂದು ಕಡೆಯಿಂದ ಆಯುರ್ವೇದ. ಇತ್ತೀಚೆಗೆ ಜನ ಆಯುರ್ವೇದದ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಕಾರಣಗಳಿಗಾಗಿ. ಆದರೆ ಆಯುರ್ವೇದ ಮೆಡಿಸನ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಒಂದಷ್ಟು ಕಡೆಗಳಲ್ಲಿ ವಿಚಾರಿಸಿ, ಒಂದಷ್ಟು ಜನರ ಹತ್ರ ಕೇಳಿ ಒಳ್ಳೊಳ್ಳೆ ಆಯುರ್ವೇದ ಆಸ್ಪತ್ರೆಗೆ ಹೋಗಬೇಕು. ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ, ಅಂಥದ್ದೊಂದು ಆಯುರ್ವೇದದ ಆಸ್ಪತ್ರೆಯಲ್ಲಿ ನಾನಿದ್ದೇನೆ. ನಾನು ನಿಮಗೆ ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ಮಾತು ಕೊಟ್ಟಿದ್ದೆ. ಸುಖಾಸುಮ್ಮನೆ ಯಾವುದ್ಯಾವುದೋ ನಾನು ನಿಮಗೆ ರೆಕಮೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ, ಅಥವಾ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನನಗಿಷ್ಟ ಆಯಿತು ಅಂತಾದರೆ, ಅಲ್ಲಿ ಏನೋ ಒಂದು ನಂಬಿಕೆ ಇದೆ ಅಂತಾದರೆ, ಅಲ್ಲಿ ಏನೋ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಆದರೆ ಅಂಥದ್ದನ್ನು ಮಾತ್ರ ರೆಕಮೆಂಡ್ ಮಾಡ್ತೀನಿ ಅಂತ. ಇವತ್ತು ಅಂಥದ್ದೇ ಒಂದು ಆಸ್ಪತ್ರೆಯಲ್ಲಿ ನಾನಿದ್ದೇನೆ. ತಕ್ಷಣ ಆಯುರ್ವೇದ ಆಸ್ಪತ್ರೆ, ಯಶವಂತಪುರ ಸಮೀಪದಲ್ಲಿ ಇರುವಂಥ ಆಸ್ಪತ್ರೆ ಇದು. ಈ ಆಸ್ಪತ್ರೆಗೆ ಬರೋದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ, ನಿಮಗೆ ಬೇರೆ ಆಯುರ್ವೇದದ ಆಸ್ಪತ್ರೆಗಳಲ್ಲಿ ನಿಮಗೆ ಈ ರೀತಿಯಾಗಿರೋದಿಲ್ಲ. ಇಲ್ಲಿ ವಿಶೇಷತೆ ಅಂದರೆ ತಕ್ಷಣ ಇಲ್ಲೇ ಮೆಡಿಸನನ್ನು ತಯಾರಿಸಿ ನಿಮಗೆ ಆ ಮೆಡಿಸನನ್ನು ಕೊಡ್ತಾರೆ. ಆ ಕಾರಣಕ್ಕಾಗಿ ಈ ಆಸ್ಪತ್ರೆ ಪ್ರಸಿದ್ಧ. ಹೀಗಾಗಿ ಅಲ್ಲಿ ಆಸ್ಪತ್ರೆ ನಿಮಗೆ ತೋರಿಸ್ತಾ ಹೋಗ್ತೀನಿ, ಜೊತೆಗೆ ವೈದ್ಯರನ್ನು ಕೂಡ ನಾನು ಮಾತಾಡಿಸ್ತೀನಿ. ನನ್ನ ಜೊತೆಗೆ ಇದೀಗ ಡಾಕ್ಟರ್ ಅಶೋಕ್ ಕಿರಣ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಅದಕ್ಕೂ ಮುನ್ನ ನಿಮ್ಮ ಆಸ್ಪತ್ರೆ ಒಂದು ವಿಜುವಲ್ಸ್ ಅನ್ನ ತೋರಿಸ್ಬಿಡ್ತೀನಿ, ಜನಕ್ಕೆ ಗೊತ್ತಾಗ್ಲಿ. ಬಂಧುಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬೇರೆ ಬೇರೆ ಆಯುರ್ವೇದದ ಇದನ್ನು ಗಮನಿಸ್ತಾ ಇದ್ದೀರಿ, ಉತ್ಪನ್ನಗಳನ್ನು ಗಮನಿಸ್ತಾ ಇದ್ದೀರಿ. ನಿಮಗೆ ಈ ಆಯುರ್ವೇದದ ಉತ್ಪನ್ನಗಳಿಂದ ಇಲ್ಲೇ ನಿಮಗೆ ಮೆಡಿಸನ್ ಅನ್ನ ತಯಾರು ಮಾಡಲಾಗುತ್ತೆ. ಇಲ್ಲೇ ಮೆಡಿಸನ್ ತಯಾರು ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆ ಏನು ಅಂತ ಗುರುತಿಸುವಂಥ ಕೆಲಸವನ್ನ ಮಾಡ್ತಾರೆ. ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ಕಿಗೆ, ಹೇರ್ ಫಾಲ್ಗೆ, ಬೇರೆ ಬೇರೆ ಎಲ್ಲ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರ ಇದೆ. ಬಹಳ ವಿಶೇಷತೆ ಅಂದರೆ, ನಾವಿಲ್ಲಿ ಬರಲೇಬೇಕಾಗಿದ್ದು ಯಾವ ಕಾರಣಕ್ಕಾಗಿ ಅಂದರೆ, ನಿಮಗೆ ದೇಹ ಶುದ್ಧೀಕರಣ ಎನ್ನುವಂಥ ಒಂದು ವಿಶೇಷವಾದಂಥ ಇಲ್ಲಿ ಚಿಕಿತ್ಸೆ ನಿಮಗೆ ಸಿಗುತ್ತೆ. ಇಲ್ಲಿ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ನಮ್ಮ ದೇಹವನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಮ್ಮ ದೇಹವನ್ನು ಹೇಗೆ ಇಟ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿ. ನಿಮಗೆ ಇಲ್ಲಿ ಬಂದರೆ ದೇಹ ಶುದ್ಧೀಕರಣ ಅಂತೇಳಿ ಕಂಪ್ಲೀಟ್ ಒಂದು ಟ್ರೀಟ್ಮೆಂಟ್ ಇದೆ. ಅಲ್ಲಿ ನಿಮ್ಮ ಇಡೀ ದೇಹದ ಅಂಗಾಂಗಗಳನ್ನು ಆಯುರ್ವೇದದ ಮೆಡಿಸನ್ ಮೂಲಕ ಶುದ್ಧೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಕಾರಣಕ್ಕಾಗಿ ನಮಗಿಲ್ಲಿ ನಂಬಿಕೆ ಜಾಸ್ತಿ ಬರುತ್ತೆ. ನಿಮಗೆ ಬೇರೆ ಕಡೆಗಳಲ್ಲಾದರೆ ಬೇರೆ ಕಡೆಗಳಿಂದೆಲ್ಲೋ ತಯಾರು ಮಾಡಿ ತಗೊಂಡು ಬರ್ತಾರೆ, ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಇಲ್ಲಿ ಮಾತ್ರ ಇಲ್ಲೇ ಕಂಪ್ಲೀಟ್ ನಿಮಗೆ ತಯಾರು ಮಾಡಿ ಮೆಡಿಸನನ್ನು ಇವರೇ ರೆಡಿ ಮಾಡಿ ನಿಮಗೆ ಆ ಮೆಡಿಸನನ್ನು ಕೊಡ್ತಾ ಹೋಗ್ತಾರೆ. ಈಗ ನಾನು ಡಾಕ್ಟರ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ಆಯುರ್ವೇದಿಕ್ ಮೆಡಿಸನನ್ನು ತೆಗೆದುಕೊಳ್ಬೇಕು, ಇಲ್ಲಿಯ ವಿಶೇಷತೆ ಏನು, ಇಲ್ಲಿ ಯಾವೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ, ನೇರವಾಗಿ ಅವ್ರನ್ನೇ ಮಾತಾಡಿಸುವ ಮೂಲಕ ನಿಮ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಜೊತೆಗೆ ಇವ್ರನ್ನ ಮಾತಾಡ್ಸೋದಕ್ಕೆ ಇನ್ನೊಂದು ಕಾರಣ ಅಂದರೆ, ಕೇವಲ ವೈದ್ಯರು ಮಾತ್ರ ಅಲ್ಲ, ಇವರು ಸೈಂಟಿಸ್ಟು ಕೂಡ ಹೌದು. ಸೈಂಟಿಸ್ಟ್ ಆಗಿ ಒಂದಷ್ಟು ಕಡೆಗಳಲ್ಲಿ ಕೆಲಸ ಮಾಡಿ, ಅದಾದ ಬಳಿಕ ಆಯುರ್ವೇದದ ಕಡೆಗೆ ವಿಶೇಷವಾದಂಥ ಆಸಕ್ತಿ ಬಂದು, ಜನರಿಗೋಸ್ಕರ ಏನಾದರೂ ಮಾಡಬೇಕು, ಜನರ ಆರೋಗ್ಯ ಸಮಸ್ಯೆಗೆ ನಾನೇನಾದರೂ ಪರಿಹಾರ ಕೊಡಬೇಕು ಅಂತೇಳಿ ಆನಂತರ ಈ ಕಡೆಗೆ ಹೊರಳಿಕೊಂಡಂಥವ್ರು ಇವರು. ಆ ಕಾರಣಕ್ಕಾಗಿ ಇವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಸರ್, ಈಗ ಮೊದಲು ಆನಂತರ ಬೇರೆ ಬೇರೆ ವಿಚಾರಗಳನ್ನು ನಾನು ಮಾತಾಡಿಸ್ತೀನಿ ನಿಮ್ಮ ಜೊತೆಗೆ. ಆರೋಗ್ಯ ಸಮಸ್ಯೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇತ್ತೀಚೆಗಂತೂ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ನಾವೆಲ್ಲ ಯಾವುದ್ರ ಹಿಂದೆ ಓಡೋಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ದುಡಿಬೇಕು, ಇನ್ನೇನೋ ಹೆಸರು ಮಾಡಬೇಕು ಅಂತ. ಆ ಹೆಸರು, ದುಡಿಮೆ, ಆ ಇದರಲ್ಲಿ ನಮ್ಮ ಆರೋಗ್ಯನ ಮರ್ತು ಬಿಡ್ತಾ ಇದ್ದೀವಿ. ಒಂದು ಹಂತದ ವಯಸ್ಸಾದ್ಮೇಲೆ ಅನ್ಸೋಕ್ಕೆ ಶುರುವಾಗುತ್ತೆ, ಅಯ್ಯೋ ನನ್ನ ಹೆಲ್ತ್ ಚೆನ್ನಾಗಿ ಕಾಪಾಡ್ಕೊಂಡಿದ್ರೆ ಏನು ಬೇಕಾದರೂ ಮಾಡ್ಬೋಯಿತ್ತು, ಈಗ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಮೆಡಿಸನ್ ಅಂದಾಗ ನಾವು ಎರಡು ರೀತಿಯಲ್ಲಿ, ಒಂದು ಇಂಗ್ಲೀಷ್ ಮೆಡಿಸನ್, ಒಂದು ಆಯುರ್ವೇದ ಬಗ್ಗೆ ಮಾತಾಡ್ತೀವಿ. ಯಾಕೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಯಾಕೆ ಮಾಡಬೇಕು, ಅಥವಾ ವಿಶೇಷತೆ ಏನದರಲ್ಲಿ? ಅಂದರೆ ನಮ್ಮ ಶರೀರಕ್ಕೆ ಬೇಕಾದಂಥ ಡೋಸೇಜ್ ಅಂತ ಹೇಳೋದಿದೆ. ನಾವೇನು ಆರೋಗ್ಯಕ್ಕೆ ಬೇಕಾಗಿ ನಾವೇನು ಔಷಧಿ ತಗೊಳ್ತೀವಿ, ಅದರಿಂದ ಇನ್ನೊಂದು ಪರಿಣಾಮ ಆಗಬಾರ್ದು. ಅದರ ಆಯುರ್ವೇದದಲ್ಲಿ ನಿಮಗೆ ಸಿಗ್ತದೆ. ಅಂದರೆ ಈಗ ನಾವು ಒಂದು ರೋಗ ಗುಣ ಮಾಡಲಿಕ್ಕೆ ಹೋಗಿ ನಾವೇನೋ ಒಂದು ಟ್ರೀಟ್ಮೆಂಟ್ ತಗೊಳ್ತೀವಿ, ಇಲ್ಲ ಒಂದು ಮೆಡಿಸಿನ್ ತಗೊಳ್ತೀವಿ, ಅದರಿಂದ ಇನ್ನೊಂದು ಅಡ್ಡ ಪರಿಣಾಮ ಆಗಬಾರ್ದು, ಅದು ಬೇಗ ಗುಣಮುಖ ಆಗಬೇಕು. ಇದೆಲ್ಲ ನಮಗೆ ಆಯುರ್ವೇದದಲ್ಲಿ ಸಿಗ್ತದೆ. ಅದು ನಮಗೆ ಬೇರೆ ನಾವು ಲೈನ್ ಆಫ್ ಟ್ರೀಟ್ಮೆಂಟಿಗೆ ಹೋದಾಗ ಸ್ವಲ್ಪ ಕಷ್ಟ, ಅಂದರೆ ಸೈಡ್ ಎಫೆಕ್ಟ್ ಇಲ್ಲದೆ ಟ್ರೀಟ್ ಮಾಡೋದು ಕಷ್ಟ ಆಗುತ್ತೆ. ಆಯುರ್ವೇದದಲ್ಲಿ ಕೂಡ ನಮ್ಮಲ್ಲಿ ವಿಶೇಷತೆ ಏನೆಂದರೆ, ನಾವೊಂದು 15 ದಿನದಿಂದ 1 ತಿಂಗಳೊಳಗಡೆ
ಇಲ್ಲಿಗೆ ಬಂದವರಲ್ಲಿ ಮುಖ್ಯವಾಗಿ ಯಾವುದೇ ಕಾಯಿಲೆ ಇದ್ದರೂ ಅವರಿಗೊಂದು ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್, ಅಪ್ಪ ನನಗೆ ಸ್ವಲ್ಪ ಗುಣ ಆಗ್ತಾ ಇದೆ, ನನಗೆ ವಾಸಿ ಆಗ್ತಾ ಇದೆ ಎನ್ನುವ ಆ ಒಂದು ಫೀಲಿಂಗ್ ಅವರಿಗೆ ನಾವು ಅಷ್ಟು ಶತಶತ ಪ್ರಯತ್ನ ಮಾಡ್ತೀವಿ. ನಮ್ಮ ಎಲ್ಲ ಪ್ರಯತ್ನವೂ ಅದರಲ್ಲಿ ಇರ್ತದೆ. ಅದರಲ್ಲಿ ಏನಂದರೆ ನಾಡಿ ಪರೀಕ್ಷೆ ಮಾಡ್ತೀವಿ, ಅವರ ಅಂಡರ್ಲೈನಿಂಗ್ ಯಾವುದೆಲ್ಲ ಕೋರ್ಸ್ಗಳಿದೆ, ಮೆಟಬಾಲಿಸಮ್ ಸಮಸ್ಯೆ ಇದೆ, ಇದರನ್ನೆಲ್ಲ ನಾವು ಗುರುತಿಸ್ತೀವಿ. ರಿಪೋರ್ಟ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ತೀವಿ, ಅವರ ಆಹಾರ ವಿಹಾರಗಳನ್ನು ಅರ್ಥ ಮಾಡ್ತೀವಿ, ಮತ್ತೆ ಅದಕ್ಕೆ ಬೇಕಾದಂಥ ಅವರಿಗೆ ಬೇಕಾದ ಅವರ ಸಮಸ್ಯೆಗೆ ಬೇಕಾದ ಔಷಧವನ್ನು ನಾವು ಇಲ್ಲೇ ತಯಾರಿಸ್ತೀವಿ. ಓಕೆ, ನಾನು ನಿಮ್ಮ ಆಸ್ಪತ್ರೆಯ ಬಗ್ಗೆ ಬರ್ತೀನಿ. ಅದಕ್ಕೆ ಬರೋಕ್ಕಿಂತ ಮುಂಚೆ ಮತ್ತೆ ಅದೇ ಆಯುರ್ವೇದದ ಬಗ್ಗೆನೇ ನಾ ಇನ್ನೊಂದು ಪ್ರಶ್ನೆ ಇದೆ, ಎಲ್ರಿಗೊಂದು ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ನೀವು ಹೇಳಿದ್ರೆ ಈಗ ಆದರೂ ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ. ಅಂದರೆ ಆಯುರ್ವೇದ ಮೆಡಿಸನ್ ಇಂದ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡ ಪರಿಣಾಮ ಇಲ್ಲ. ಈಗ ಯಾಕಂದ್ರೆ ತುಂಬ ಜನ ಮೆಡಿಸನ್ ತಗೊಳ್ಳೋಕೆ ಆತಂಕಗೊಳ್ಳೋದು ಯಾಕೆ ಅಂದರೆ ಈ ಸೈಡ್ ಎಫೆಕ್ಟ್ಸ್ ತುಂಬ ಜನರಿಗೆ ಆಗತ್ತೆ. ಉದಾಹರಣೆ ನಾನೇ ಯಾವುದೋ ಒಂದು ಸಮಸ್ಯೆಗೆ ಯಾವುದೋ ಒಂದು ಮೆಡಿಸನ್ ತಗೊಂಡು ಬಹಳ ದಿನ ಅನುಭವಿಸ್ಬಿಟ್ಟೆ. ಈ ಕಾರಣಕ್ಕಾಗಿ ಜನರಿಗೆ ಈ ಸೈಡ್ ಎಫೆಕ್ಟ್ಸ್ ಬಗ್ಗೆನೇ ಆತಂಕ. ಅಂದ್ರೆ ಆಯುರ್ವೇದದಲ್ಲಿ ಆ ಆತಂಕ ಇಲ್ಲ, ಹಾಗಾದ್ರೆ ಆತಂಕ ಇಲ್ಲ ಅಂತ ಹೇಳ್ಬೋದು. ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ, ಎಫೆಕ್ಟ್ಸ್ ಇರುವುದಿಲ್ಲ. ಇನ್ನೊಂದೇನಂದ್ರೆ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಳೋದು ಅಂತ ಕಾನ್ಸೆಪ್ಟ್ ಆಯುರ್ವೇದದಲ್ಲಿ ಇಲ್ಲ. ತುಂಬಾ ಜನರಿಗೆ ಅಂತದೊಂದು ಭಾವನೆ ಇದೆ. ಹೌದು, ಭಾವನೆ ಇದೆ. ಮತ್ತೆ ನಮ್ದು ಬೇರೆ ಸಿಸ್ಟಮ್ ಅಲ್ಲಿ ಆ ತರ ಯಾಕೆ ಹೋಗಿದೆ. ಈಗ BP ಗೆ ನೀವು ಮೆಡಿಸಿನ್ ತಗೊಳ್ಳೇಬೇಕು, ನೀವು ಡಯಾಬಿಟಿಸ್ಗೆ ಮೆಡಿಸಿನ್ ಥೈರಾಯ್ಡ್ಗೆ ತಗೊಳ್ಬೇಕು, ಈ ತರ ಒಂದು ಲಿಸ್ಟ್ ಆಫ್ ಮೆಡಿಸಿನ್ ಸ್ಟಾರ್ಟ್ ಮಾಡಿಬಿಟ್ರೆ ಲೈಫ್ ಸ್ಟೈಲ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ. ಅದರಲ್ಲಿ ನಿಮಗೆ ಮತ್ತೆ ಅದರಿಂದ ಮುಕ್ತಿ ಇಲ್ಲ, ನೀವು ಅದನ್ನು ಕಂಟಿನ್ಯೂ ಮಾಡ್ತಾನೆ ಹೋಗಬೇಕು. ಬಟ್ ಆಯುರ್ವೇದದಲ್ಲಿ ಹಾಗಲ್ಲ. ನೀವು ಫಸ್ಟ್ ಒಂದು ಡಿಟಾಕ್ಸಿಫಿಕೇಶನ್ ಅಂತ ಒಂದು ಶರೀರ ಶುದ್ಧೀಕರಣ ಅಂತ ಒಂದು ಪ್ರಕ್ರಿಯೆ ಇದೆ. ಅದನ್ನು ನೀವು ಸರಿಯಾಗಿ ಮಾಡಿದಾಗ ನಿಮ್ಗೊಂದು 50% ವರೆಗೂ ರಿಲೀಫು ನಿಮಗೆ ಯಾವುದೇ ಕಾಯಿಲೆಗೂ ಸಿಕ್ಬಿಡ್ತದೆ. ಆ ನಂತರ ನೀವು ಕೆಲವು ಆಯುರ್ವೇದ ಔಷಧಿಗಳನ್ನು ತಗೊಂಡಾಗ, ಕೆಲವು ಪಂಚಕರ್ಮಗಳನ್ನು ಮಾಡಿದಾಗ ನಾವು ಒಂದು 2 ರಿಂದ 3 ತಿಂಗಳ ಒಳಗಡೆ ನಮ್ಮ ಕಾಯಿಲೆಗೆ ನಾವು ಒಂದು ವಿರಾಮ ಹೇಳ್ಬೋದು. ನಮ್ಮ ಕಾಯಿಲೆ ಅದು ಅಲ್ಲಿ ಮುಗಿದೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ PCOD ಇರ್ಬೋದು, ಹೇರ್ ಫಾಲ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಚರ್ಮದಲ್ಲಿ ನಮ್ಮ ಬೆಂಗಳೂರು ಕಡೆ ಎಲ್ಲ ಜಾಸ್ತಿ ಬರುವುದು ಅದು ಸೋರಿಯಾಸಿಸ್ ಅಂತ ಹೇಳುವಂಥ ಒಂದು ರೋಗ ಇದೆ. ಇದೆಲ್ಲ 100% ನಾವು ಕ್ಯೂರ್ ಮಾಡಿ ಕೊಡ್ತೀವಿ. ಆ ಥರ ಇದೆ. ಅದನ್ನು ಕಂಟಿನ್ಯೂಸ್ ಆಗಿ ನೀವು ಮೆಡಿಸಿನ್ ತಗೊಳ್ತಾ ಇರುವುದು ಹೇಳುವಂಥ ಕನ್ಸೆಪ್ಟು ನಮ್ಮಲ್ಲಿ ಇಲ್ಲ, ಅವಶ್ಯಕತೆ ಇಲ್ಲ. ಇದು ನಂದು ವೈಯಕ್ತಿಕವಾದಂಥ ಪ್ರಶ್ನೆ. ನನಗೆ ಇದ್ದಂಥ ಭಾವನೆ ಹಿಂದಿನಿಂದಲೂ ಕೂಡ, ಆಯುರ್ವೇದ ಮೆಡಿಸನ್ ಅಂದಾಗ ಲೇಟ್ ರಿಸಲ್ಟ್, ತುಂಬಾ ತಡವಾಗಿ ನಮಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಭಾವನೆ. ಗೊತ್ತಿಲ್ಲ ಅದು ಹೌದಾ ಏನು? ಅದು ತಪ್ಪಾದ ಒಂದು ತಿಳುವಳಿಕೆ ನಮ್ಮಲ್ಲಿ. ಅದಕ್ಕೆ ಕಾರಣ ಕೂಡ ಇದೆ. ಆಯುರ್ವೇದ ಔಷಧಿಗಳು ತಯಾರು ಮಾಡಿ ಇಟ್ಟು ತುಂಬಾ ಹಳೆಯ ಔಷಧಿಗಳನ್ನು ನಾವು ತಗೊಂಡಾಗ ಅದರದ್ದು ಪೊಟೆನ್ಸಿ ಕಡಿಮೆ ಆಗಿರ್ತದೆ, ರಿಸಲ್ಟು ಕೂಡ ನಮಗೆ ಕಡಿಮೆ ಆಗಿ ಬರ್ತದೆ. ಅದೇ ನಾವು ಕಸ್ಟಮೈಸ್ಡ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ನೀವು ಇಲ್ಲಿ ನೋಡ್ಬೋದು, ಒಂದು 100ಕ್ಕಿಂತ ಹೆಚ್ಚಿಗೆ ರಾ ಮೆಟೀರಿಯಲ್ಸ್, ಹರ್ಬ್ಸ್ ಅನ್ನು ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಈಗ ವಾಯುವಿಡಂಗ ಆಗಲಿ, ಶುಂಠಿ ಆಗಲಿ, ಜ್ಯೇಷ್ಠ ಮಧು ಆಗಲಿ, ದಶಮೂಲಗಳಾಗಲಿ, ಇದೆಲ್ಲ ನಮ್ಮಲ್ಲಿದೆ. ಒಬ್ಬರಿಗೆ ಏನ್ ಬೇಕು ಕಸ್ಟಮೈಸ್ಡ್ ಮೆಡಿಸಿನ್ ಅಂತ ಒಂದಿದೆ. ನಮ್ಮ ಪ್ರಕೃತಿಗೆ ಅನುಗುಣವಾದ ಔಷಧಿಗಳು, ಅದನ್ನು ನಾವು ತಯಾರು ಮಾಡ್ಬೋದು. ಅದನ್ನು ತಯಾರು ಮಾಡಿ ನಾವು ಕೊಟ್ಟಾಗ ಬೇಗ ರಿಸಲ್ಟ್ ಬರುತ್ತೆ. ಅದೇ ನಾವು ಸ್ಟ್ಯಾಂಡರ್ಡೈಸ್ಡ್ ಮಾಡಿ ಒಂದು ಕಾಮನ್ ಆಗಿರುವಂಥ ಮೆಡಿಸಿನ್ಸ್ ನಾವು ತಗೊಂಡಾಗ ರಿಸಲ್ಟ್ ಮೆಲ್ಲಗೆ ಬರುತ್ತೆ. ಸೊ ಇಲ್ಲಿ ಇರುವ ನಮ್ಮ ಡಾಕ್ಟರ್ಸಿಗೆ ಆ ರೋಗಿಗೆ ಬೇಕಾದ ಯಾವ ಮೆಡಿಸಿನ್ ಬೇಕು ಅಂತ ಹೇಳಿ ಅದನ್ನು ಕಸ್ಟಮೈಸ್ ಮಾಡಿ ಕೊಡ್ಲಿಕ್ಕಿರುವಂಥ ಫ್ರೀಡಮ್ ಇದೆ. ಅದರಿಂದ ಇಟ್ ಈಸ್ ದ ಅಡ್ವಾಂಟೇಜ್. ಈಗ ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಆಸ್ಪತ್ರೆಯ ವಿಚಾರಕ್ಕೆ ಬರ್ತೀನಿ. ಏನು ವಿಶೇಷತೆ ಈ ತಕ್ಷಣ ಆಸ್ಪತ್ರೆ ಅಂದ್ರೆ ಹೆಸರೇ ಹೇಳ್ತದೆ ತಕ್ಷಣ ಅಂತ ಹೇಳಿ. ನಾನು ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ತಕ್ಷಣವೇ ನೀವು ಮೆಡಿಸನ್ ರೆಡಿ ಮಾಡಿ ಜನರಿಗೆ ಒಂದು ಪರಿಹಾರ ಕೊಡ್ತೀರಿ ಅಥವಾ ಮೆಡಿಸನ್ ಕೊಡ್ತೀರಿ ಅನ್ನೋ ರೀತಿಯಲ್ಲಿ ತಕ್ಷಣ ಗುಣ ಆಗ್ಬೇಕು ಅನ್ನೋದು ನಮ್ಮ ಗುರಿ. ಓಕೆ, ಈಗ ಬೇರೆ ಆಯುರ್ವೇದ ಆಸ್ಪತ್ರೆಗೂ ನಿಮಗೂ ಏನು ವ್ಯತ್ಯಾಸ? ಒಂದು ಮುಖ್ಯ ವ್ಯತ್ಯಾಸ ಏನಂದ್ರೆ, ನಮ್ಮಲ್ಲಿ ಒಂದು ಮೆಡಿಸಿನ್ಸ್ ಕಸ್ಟಮೈಸ್ಡ್ ಆಗಿ ತಕ್ಷಣ ತಯಾರು ಮಾಡಿ ಕೊಡ್ತೀವಿ. ಒಂದು ಎರಡನೇದು, ರೋಗಿಗಳಿಗೆ ಬೇಕಾದ ಪಥ್ಯ ಆಹಾರಗಳು ಕೂಡ ನಾವು ತಯಾರು ಮಾಡಿ ಕೊಡ್ತೀವಿ. ಅಂದ್ರೆ ಈಗ ನಮ್ಮಲ್ಲಿ ಡಿಟಾಕ್ಸಿಫಿಕೇಶನ್ ಕಿಟ್ ಅಂತ ಒಂದಿದೆ. ಈಗ ಒಬ್ಬರಿಗೆ ಬೊಜ್ಜಿನ ಸಮಸ್ಯೆ ಇದೆ, ಒಂದು 100 ಕಿಲೋ BMI ಅಂತ ಕೇಳಿರ್ಬೋದು ನೀವು. ಅಂದ್ರೆ ಎಷ್ಟು ಹೈಟ್ ನಾವಿದ್ದೀವಿ ಅಷ್ಟಕ್ಕೆ ವೇಟ್ ಇರಬೇಕು. ಅದರಿಂದ 1 kg ಜಾಸ್ತಿ ಆಗ್ತಾ ಹೋದಾಗ ನಮಗೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಆ ಥರ ಇರುವವರೊಬ್ಬರು ಬಂದರೆ ಅವ್ರಿಗಿರುವ ಪಥ್ಯ ಆಹಾರ ಕೂಡ ನಾವೇ ಕೊಡ್ತೀವಿ. ಆಹಾರಗಳ ಪ್ಯಾಕೆಟ್ಗಳನ್ನು ಕೊಡ್ತೀವಿ. ಅದರಲ್ಲಿ ಷಷ್ಟಿಕ ಶಾಲಿ ಅಂತ ಹೇಳುವಂಥ ರೈಸ್ ಬರುತ್ತೆ, ಅಥವಾ ಯವ ಅಂತ ಹೇಳುವಂಥ ಒಂದು ಆಹಾರ ಇದೆ. ಇದರೆಲ್ಲ ನಾವು ಕೊಡ್ತೀವಿ ಅವರಿಗೆ. ಕೊಟ್ಬಿಟ್ಟು ಅವರದನ್ನು ಮನೆಗೆ ತಗೊಂಡು ಹೋಗಿ ನಮ್ಮಲ್ಲಿ ಒಬ್ಬರು ಡಾಕ್ಟ್ರು ದಿನನಿತ್ಯ ಅವರಿಗೆ ಮಾಹಿತಿಗಳನ್ನು ನೀಡ್ತಾ ಹೋಗ್ತಾರೆ. ನೀವು ಈ ಥರ ತಗೊಳ್ಬೇಕು, ಈ ಥರ ಬೆಳಿಗ್ಗೆ ಇಷ್ಟು ಗಂಟೆಗೆ ಏಳಬೇಕು, ಈ ಥರ ಸೂರ್ಯ ನಮಸ್ಕಾರ ಮಾಡಬೇಕು, ಈ ಥರ ಯೋಗವನ್ನು ಮಾಡಬೇಕು, ಈ ಥರ ನೀವು ಲೈಫ್ ಸ್ಟೈಲನ್ನು ಮಾಡಬಾರ್ದು, ಇದರನ್ನೆಲ್ಲ ಗೈಡೆನ್ಸು ಕೂಡ ಕೊಡ್ತಾ ಇರ್ತೀವಿ. ನಾವೊಂದು ಶಿಶುವಿನ ನೋಡೋ ಥರ ಅಷ್ಟು ಅಕ್ಕರೆಯಿಂದ ನಮ್ಮ ಪೇಷಂಟ್ ಅಂದರೆ ನಮ್ಗೆ ಅವರಿಗೆ ರಿಸಲ್ಟ್ ಬರಬೇಕು.
ಅದು ನಮ್ಗೆ ಇರುವಂತ ಸ್ಯಾಟಿಸ್ಫ್ಯಾಕ್ಷನ್. ರಿಸಲ್ಟ್ ಬರೋವರೆಗೆ ಬೆನ್ ಬೀಳ್ತೀರಿ, ಬೆನ್ ಬಿಡ್ತೀವಿ ನಾವು, ಅವ್ರ ಜೊತೆ ನಿಂತ್ಕೊಳ್ತೀರಿ. ಇರ್ತೀವಿ. ಸೊ ಈ ಆ ತರ ಆದಾಗ ಗ್ಯಾರಂಟಿ ಆಗಿ ರಿಸಲ್ಟ್ ಬಂದೇ ಬರುತ್ತೆ. ಓಕೆ, ಒಂದೆರಡು ಯಾವ್ದಾದ್ರು ಒಂದು ಎಕ್ಸ್ಪ್ಲೇನ್ ಮಾಡ್ಬೋದಾ ಇದರಲ್ಲಿ? ಒಂದೆರಡು ಮೆಡಿಸಿನ್ ಅಥವಾ ಎಲ್ಲರಿಗೂ ಗೊತ್ತಿರೋದು, ಫಾರ್ ಎಕ್ಸಾಂಪಲ್ ಈಗ ಇದು ಶುಂಠಿ, ಒಣ ಶುಂಠಿ ಅಂತ ಹೇಳ್ತೀವಿ ನಾವು. ಸೊ ಆಯುರ್ವೇದದಲ್ಲಿ ಹಸಿ ಶುಂಠಿ ಮತ್ತು ಒಣ ಶುಂಠಿಗೆ ಪ್ರಾಪರ್ಟೀಸ್ ಬೇರೆ ಬೇರೆ ಹೇಳ್ತಾರೆ. ಈಗ ಒಣ ಶುಂಠಿ ಇದು ಹೀಗೆ ಇಟ್ಟು ಬೇಕಾದಾಗ ಇದರನ್ನು ಪೌಡರ್ ಮಾಡಿ ನಾವು ಕೊಡ್ತೀವಿ. ಈಗ ತ್ರಿಕ 2 ಅಂತ ಒಂದಿದೆ. ಈಗ ಎಲ್ಲ ಯಾವುದೇ ಡೈಜೆಷನ್ ಸಮಸ್ಯೆಗಳಿಗೆ, ಅಜೀರ್ಣ ಸಮಸ್ಯೆಗಳಿಗೆ ಮುಖ್ಯವಾದಂಥ ಒಂದು ಔಷಧಿ ಈ ಶುಂಠಿ. ಇನ್ನೊಂದು ನೀವು ನೋಡ್ತಾ ಹೋದ್ರೆ ಜ್ವರಗಳು, ಹಲವಾರು ಜ್ವರಗಳು, ಈ ಕೋವಿಡ್ ವರೆಗೂ ಇರುವಂತಹ ಜ್ವರಗಳೇನಿದೆ, ಆ ಜ್ವರ ಸಮಸ್ಯೆಗಳಿಗೆ ಮುಖ್ಯವಾದ ಒಂದು ಔಷಧ ಅಂದ್ರೆ ಮುಸ್ತಾ ಅಂತ ಹೇಳುವಂತಹದ್ದು. ಇದು ಹಲವಾರು ಆಯುರ್ವೇದ ಔಷಧಿಗಳಿಗೆ ಬೇಕಾದಂತ ಒಂದು ರಾ ಮಟೀರಿಯಲ್. ಓಕೆ, ಓ ಇದು ಜ್ವರ ಬಂದಾಗ ಇದರದ್ದು ಮುಸ್ತಾಕ್ ವಾತಚೂರ್ಣ ಅಂತ ಹೇಳ್ತೀವಿ. ಷಡಂಗಪಾನ ಅಂತ ಒಂದಿದೆ, ಅಂದ್ರೆ ಘನ ಚಂದನ ಶುಂಠ್ಯಂಬು ಪರ್ಪಟೋಶೀರಸಾಧಿತಂ ಶೀತಂ ತೇಭ್ಯೋ ಹಿಮಂ ತೋಯಂ ಜ್ವರಾಪಹ ವಿನಾಶನಂ ಅಂತ ಇದೆ. ಇದು ಜ್ವರ ಬಂದಲ್ಲಿ ಕೊಡುವಂತ ಒಂದು ಔಷಧ. ಇನ್ನೊಂದು ನೀವು ಹಿಪ್ಪಲಿ ಅಂತ ಕೇಳಿರ್ಬೋದು. ಇದು ನೀವು ಬೇಕಾದ್ರೆ ಒಂದು ತಗೊಂಡು ನೋಡಿ. ಇದು ಹಿಪ್ಪಲಿ ಸಾಮಾನ್ಯ ನಮ್ಮ ಕೆಮ್ಮು, ಹೌದು ಕೆಮ್ಮು ಎಲ್ಲ ಇರುದೆಯಲ್ಲ, ಅದರಿಂದ ಶುರು ಮಾಡಿ TB ವರೆಗೂ ಇರುವಂತ ಬೇರೆ ಬೇರೆ ಕಾಯಿಲೆಗಳಿಗೆ, ಕ್ಷಯ ಇತ್ಯಾದಿ ಕಾಯಿಲೆಗಳಿಗೆ ಕೊಡುವಂತ ಒಂದು ಔಷಧಿ ಇದು ಪಿಪ್ಪಲಿ. ಚವನಪ್ರಾಶದಲ್ಲಿ ಪಿಪ್ಪಲಿ ಇಸ್ ಒನ್ ಆಫ್ ದ ಇಂಗ್ರೀಡಿಯಂಟ್. ಮತ್ತೆ ಪಿಪ್ಪಲಿ ಅಸವ, ಪಿಪ್ಪಲಿ ಹರಿತಕಿ ಇತ್ಯಾದಿ ಹಲವಾರು ಮೆಡಿಸಿನ್ಸ್ ಇದೆ. ಇನ್ನೊಂದು ನೀವು ನೋಡೋದಾದ್ರೆ ಹಾರ್ಟ್ ಸಮಸ್ಯೆಗಳಿಗೆ ಕೊಡುವಂತ ಅರ್ಜುನ ಅಂತ ಹೇಳುವಂತ ಚೆಕ್ಕೆ. ಇದು ಅರ್ಜುನ ಅಂತ ಒಂದು ಮರ ಇದೆ, ಆ ಮರದ ಚೆಕ್ಕೆ. ಸೊ ಇದರದ್ದು ಕ್ವಾತ ಚೂರ್ಣ ಮುಂತಾದ ಚೂರ್ಣಗಳು ಮಾಡಿ ಕೊಡ್ತೀವಿ. ಸೊ ಆವಾಗ ಹಾರ್ಟ್ ಬ್ಲಾಕ್ ಎಲ್ಲ ಇರುವವರಿಗೆ ಅದು ನಿವಾರಣೆ ಆಗುತ್ತೆ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಿವಾರಣೆ ಆಗುತ್ತೆ. ಅಂದ್ರೆ ಅದೇ ನಾನು ಆಗ್ಲಿಂದ ಹೇಳ್ತಿದ್ದ ವಿಶೇಷತೆ ಅಂದ್ರೆ, ನಿಮ್ಗೆ ಯಾರಾದ್ರೂ ಬಂದಾಗ ನೀವು ಕರೆಕ್ಟ್ ಅವ್ರು ಏನು ಸಮಸ್ಯೆ ಅಂತ ಹೇಳಿ ಸ್ಟಡಿ ಮಾಡಿ, ಅದಾದ ಬಳಿಕ ಇಲ್ಲಿರುವಂತ ಈ ರಾ ಮೆಟೀರಿಯಲ್ಸ್ ಇಂದ ನೀವು ಮೆಡಿಸನ್ ರೆಡಿ ಮಾಡಿ ಆನಂತರ ಅವ್ರಿಗೆ ಒಂದು ಪರಿಹಾರ ಕೊಡೋಕೆ ಪ್ರಯತ್ನ ಪಡ್ತೀರಿ. ಜೊತೆಗೆ ಆನಂತರ ನಿಮ್ಮ ಡಾಕ್ಟರ್ ಒಬ್ರು ಅವರಿಗೆ ಕಂಪ್ಲೀಟ್ ಅವ್ರ ಜೊತೆಗೆ ಇರ್ತಾರೆ, ಅಂದ್ರೆ ಒಂದು ಸಜೆಷನ್ ಕೊಡ್ತಿರ್ತಾರೆ ಏನೇನ್ ಮಾಡಬೇಕು ಏನು ಎತ್ತ ಅಂತ. ಇದು ನೋಡಿದ್ರೆ ಗೋಕ್ಷೂರ ಅಂತ ಹೇಳ್ತೀವಿ. ಬೇರೆ ಬೇರೆ ಕಿಡ್ನಿ ಸಮಸ್ಯೆಗಳು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್. ಈಗ ಕಿಡ್ನಿ ಸಮಸ್ಯೆ ಅಂತೂ ಸಿಕ್ಕಾಬಟ್ಟೆ ಆಗಿದೆ. ಎಷ್ಟೋ ಯಂಗ್ಸ್ಟರ್ಸ್ ಅಲ್ಲಿ ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ, ಯೂರಿನ್ ಇನ್ಫೆಕ್ಷನ್ ಬರುತ್ತೆ, ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ, ಕಾಲು ಊತ ಬರುವುದು, ಹಲವಾರು ಲಾಸ್ಟ್ ಅವ್ರಿಗೆ ಡಯಾಲಿಸಿಸ್ ಮಾಡ್ಬೇಕಂತ ಆಗ್ತದೆ. ಡಯಾಲಿಸಿಸ್ ಅಂದ್ರೆ ಏನು ಸಮಸ್ಯೆ ಅಂದ್ರೆ ಅದು ಮಾಡ್ತಾನೆ ಹೋಗ್ಬೇಕು, ಅದು ಮೇನ್ ಸಮಸ್ಯೆ. ಇಟ್ ಇಸ್ ಎ ವೆರಿ ಗುಡ್ ಟ್ರೀಟ್ಮೆಂಟ್, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಏನಂದ್ರೆ ಅದು ಮುಗಿಯೋ ವಿಷಯ ಅಲ್ಲ. ಸೊ ಪಾಪ ತುಂಬಾ ಜನರಿಗೆ ಏನಾಗುತ್ತೆ, ಅದು ಅವರಿಗೆ ವರ್ಕ್ ಲೈಫಲ್ಲಿ ಎಫೆಕ್ಟ್ ಆಗುತ್ತೆ. ವಾರಕ್ಕೆ 2 ಸಲ ನೀವು ಡಯಾಲಿಸಿಸ್ಗೆ ಹೋಗ್ಬೇಕು, ಮತ್ತೆ ಫಿನಾನ್ಷಿಯಲಿ ತುಂಬಾ ಸಮಸ್ಯೆ ಬರುತ್ತೆ. ಸೊ ಆ ತರ ಇರೋರೆಲ್ಲ ತುಂಬಾ ಜನರಿಗೆ ಆಯುರ್ವೇದ ಔಷಧಿಗಳು ತುಂಬಾ ಎಫೆಕ್ಟ್ ಆಗಿದೆ. ಅದರನ್ನು ಇನಿಷಿಯಲ್ ಸ್ಟೇಜಸ್, ಈಗ ಕ್ರಿಯಾಟಿನಿನ್ ಅಂದ್ರೆ 1, 2, 3, 4, 5, 6, 11 ವರೆಗೂ ಅದು ಹೋಗ್ತಾನೆ ಹೋಗುತ್ತೆ ಮೇಲೆಗೆ. ಸೊ ಅದರಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಎಲ್ಲ ಇರುವವರಿಗೆ ಕ್ರಿಯಾಟಿನಿನ್ ಜಾಸ್ತಿ ಆಗಿದೆ ಅಂದ್ರೆ ಅವರಿಗೆ ಪುನರ್ನವ ಗೋಕ್ಷೂರ ಕ್ವಾತಚೂರ್ಣ, ಪುನರ್ನವಾದಿ ಕಷಾಯ, ಗೋಕ್ಷೂರಾದಿ ಕಷಾಯ ಮುಂತಾದ ಹಲವಾರು ಔಷಧಿಗಳಿದೆ. ಅದರಲ್ಲಿ ಒಂದು ಮುಖ್ಯ ಇಂಗ್ರೀಡಿಯೆಂಟ್ ಈ ನಮ್ದು ಈ ಗೋಕ್ಷೂರ ಅಂತ ಹೇಳುವಂತಹದ್ದು. ಮತ್ತೆ ಇನ್ನೊಂದು, ಈಗ ಹೆತ್ತ ತಾಯಿಗಳು ಅಂದ್ರೆ ಇದು ಫೀಡಿಂಗ್ ಮಿಲ್ಕ್ ಇದು ಕೊಡುವಂತಹದ್ದು, ಅವರಿಗೆ ಕೆಲವರಿಗೆ ಹಾಲು, ಎದೆ ಹಾಲು ಬಾಳಂತಿಯರಿಗೆ ಎದೆ ಹಾಲು ಇರೋದಿಲ್ಲ. ಸೊ ಎದೆ ಹಾಲು ಜಾಸ್ತಿ ಮಾಡುವಂತ ಶತಾವರಿ ಅಂತ ಹೇಳುವಂತ ಒಂದು ಗಿಡ ಇದು, ಶತಾವರಿ. ಮತ್ತೆ ಇದು ಮಕ್ಕಳಲ್ಲಿ ವಿದ್ಯಾಶಕ್ತಿ, ವಾಕ್ ಶಕ್ತಿ ಎಲ್ಲ ಜಾಸ್ತಿ ಮಾಡುವಂತ ಬಜೆಬೇರು ಅಂತ ಹೇಳಿ. ಬಜೆ ಈ ಹಳ್ಳಿ ಕಡೆ ಎಲ್ಲ ಬಳಸ್ತಾರೆ. ಬಜೆಯನ್ನು ತಿಕ್ಕಿ ನಾವು ನಾಲಗೆ ಹಾಕಿ ಕೊಡುವಂತಹದ್ದು, ವಚ ಅಂತ ಸಂಸ್ಕೃತದಲ್ಲಿ ಹೇಳುವಂತಹದ್ದು. ಸೊ ಈ ತರ ನೋಡ್ಲೆ ಹೋದ್ರೆ ನಿಮ್ಗೆ ಹಲವಾರು ಔಷಧಿಗಳು ನಮ್ಮಲ್ಲಿ ಸಿಗ್ತದೆ. ಇದು ಲಿವರ್ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಇರುವಂತ ಕಟುಕ ರೋಹಿಣಿ ಅಂತ, ಇದು ಹಿಮಾಲಯದಲ್ಲಿ ಬೆಳೆಯುವಂತ, ಇದಕ್ಕೆ ಕೆಜಿಗೆ 2000 3000 ವರೆಗೂ ಕೆಜಿಗೆ ಕಾಸ್ಟ್ ಇದೆ. ಇದು ಕಟುಕ ರೋಹಿಣಿ ಅಂತ ಹೇಳುವ. ಇದು ಅಶ್ವಗಂಧ ಗೊತ್ತು ಜನರಲ್ ಆಗಿ. ಇದು ಚಕ್ಕೆ. ಮತ್ತೆ ಇದು ಆಡುಸೋಗೆ ಅಂತ ಹೇಳುವ ಗಿಡದ ಒಣಸಿದ ಸೊಪ್ಪು. ನಿಮಗೆ ಚಕ್ಕೆ ನೋಡಿ ಬೇರೆ ಕಡೆ ನಿಮ್ಗೆ ಇದು ಬರಲ್ಲ. ಹೌದು, ಇದು ಶ್ರೀಲಂಕನ್, ಇದು ಒರಿಜಿನಲ್ ಆದಂತ ಚೆಕ್ಕೆ ಇದು. ಹೌದು, ನಿಮ್ಗೆ ಇದು ಸಿಗಲ್ಲ. ಓಕೆ, ಈ ಹುಲ್ಲು, ಇದು ಗೋಧಿ ಹುಲ್ಲು ಅಂತ ಹೇಳ್ತೀವಿ ಇದಕ್ಕೆ. ಸೊ ವೀಟ್ ಗ್ರಾಸ್ ಜ್ಯೂಸ್ ಅಂತ ನಮ್ಗೆ ತುಂಬಾ ಫೇಮಸ್. ಕೊಲೆಸ್ಟ್ರಾಲು
ಬೇರೆ ಬೇರೆ ಲಿಪಿಡ್ಸು ಇದರದ್ದೆಲ್ಲ ಸಮಸ್ಯೆಗಳಿಂದ ಬಗೆಹರಿಸಲಿಕ್ಕೆ ಒಳ್ಳೆಯದು. ಇನ್ನು ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೀಮೋಥೆರಪಿ ಮಾಡಿದಾಗ ತುಂಬ ಬಾಡಿ ವೀಕ್ ಆಗಿಬಿಡ್ತದೆ, ಪಾಪ ಹೇರ್ಸ್ ಎಲ್ಲ ಲಾಸ್ ಆಗ್ತದೆ. ಆ ಥರ ಇರುವವರಿಗೆ ಅವರ ಜೊತೆಗೆ ನಾವು ಈ ವೀಟ್ ಗ್ರಾಸ್ ಜ್ಯೂಸು ದಿನನಿತ್ಯ ಬೆಳಿಗ್ಗೆ ಸಂಜೆ ಕೊಡ್ತಾ ಹೋದಾಗ ಅವ್ರ ಬಾಡಿ ರಿಕವರಿ ಆಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಬಾಡಿ ರಿಕವರಿ ಆಗ್ತದೆ. ಈ ಥರದಕ್ಕೆಲ್ಲ ನಾವು ಇದನ್ನು ಬಳಸ್ತೀವಿ. ಓಕೆ, ಜೊತೆಗೆ ಅಲ್ಲೊಂದಷ್ಟು ಗಿಡಮೂಲಿಕೆ ನಾನು ಗಮನಿಸ್ತಾ ಇದ್ದೆ, ಅದನ್ನೊಂದು ನೋಡೋಣ. ನಾವು ಇಟ್ಕೊಂಡಿರೋದು ನಿಮ್ಗೆ ನೋಡಿದರೆ ಇದು ಶಂಖಪುಷ್ಪಿ. ಶಂಖಪುಷ್ಪಿ ಅಂತ ಕೇಳಿರ್ಬೋದು. ಸೊ ಬುದ್ಧಿ, ಇದು ಈಗ ಬುದ್ಧಿಶಕ್ತಿ ಜಾಸ್ತಿ ಮಾಡಲಿಕ್ಕೆ, ಅದೇ ಥರ ಈ ವಯಸ್ಸಾದವರಲ್ಲಿ ಬರುವಂಥ ಅಮ್ನೇಷ್ಯ, ಮೆಮರಿ ಲಾಸಿಗೆ ಇದು ಒಳ್ಳೆಯ ಒಂದು ಇದು ಶಂಖಪುಷ್ಪಿ. ಕಲ್ಕ ಪ್ರಯೋಜ್ಯ ಖಲು ಶಂಖಪುಷ್ಪ್ಯಾಹ ಅಂತ ಒಂದು ಫಾರ್ಮುಲಾನೇ ಇದೆ. ಅದೆಲ್ಲ ನಿಮಗೆ ಬಾಯಲ್ಲೇ ಇದೆ. ಇದು ಲಿಂಬು, ಇದು ಸಕ್ಕರೆ ಕಾಯಿಲೆಗೆ ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು, ರಾಮಬಾಣ ಅಂತ ಹೇಳ್ಬೋದು. ಆ ಥರ ಇರುವಂತ ಗಿಡ ಇದು. ಏಕನಾಯಕ ಅಂತ ಹೇಳುವಂತ ಗಿಡ, ಇದನ್ನೆಲ್ಲ ಕೇಳ್ಪಟ್ಟಿದ್ದೆ ನಾನು. ಏಕನಾಯಕದ ಬೇರು ಮತ್ತೆ ಏಕನಾಯಕದ ಎಲೆ ಇದ್ರದ್ದೆಲ್ಲ ಮಾಡಿದ್ರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಈಗ ನೀವು ಉದಾಹರಣೆ ಕೇಳ್ತೀರಿ, ಶುಗರ್ಗೆ ಬೇರೆ ಏನೋ ಮೆಡಿಸನ್ ಮಾಡ್ತಿರ್ತಾರೆ, ಇಂಗ್ಲಿಷ್ ಮೆಡಿಸನ್, ಅದ್ರ ಜೊತೆಗೆ ಇದು ತಗೋಬಹುದು, ಏನು ಸಮಸ್ಯೆ ಆಗಲ್ಲ. ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ರೆ ಹೇಗಾದ್ರೆ ಫಸ್ಟ್ ಒಂದು ರೌಂಡು ಕಡಿಮೆ ಆಗುತ್ತೆ, ಮತ್ತೆ ನೀವು ಒಂದು 3 years ತಗೊಂಡ್ರೆ ಅದು ಆ ಡೋಸೇಜ್ ಸಾಕಾಗಲ್ಲ, ಅವಾಗ ಇನ್ನೊಂದು ಡೋಸೇಜಿಗೆ ನೀವು ಹೋಗ್ಬೇಕಾಗುತ್ತೆ, ಅದೊಂದು 3 ವರ್ಷ ಹೋಗುತ್ತೆ. ಆ ಥರ ಅದು ಅನ್ಕಂಟ್ರೋಲ್ ಆಗಿ ಹೋಗುತ್ತೆ ಶುಗರ್, ಮತ್ತೊಂದು 300 ಎಲ್ಲ ಹೋಗ್ಬಿಡ್ತದೆ. ಸೊ ಈ ಥರ ನಾವು ಆಯುರ್ವೇದ ಔಷಧಿಗಳನ್ನು ತಗೊಂಡಾಗ ಅದು ಇನ್ನೂ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇಂಡಿಯಾದಲ್ಲಿ ಇರೋರಲ್ಲಿ ಒಂದು ಸಮಸ್ಯೆ ಇದೆ. ಭಾರತೀಯರಲ್ಲಿ ಶರೀರದಲ್ಲಿ ಇನ್ಸುಲಿನ್ ಇರ್ತದೆ, ಬಟ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ನಮ್ಮ ಹರ್ಬ್ಸ್ ನಾವು ತಗೊಂಡಾಗ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೋಗ್ಬಿಟ್ಟು ನಮ್ಮ ಬಾಡಿಯಲ್ಲಿರುವ ಇನ್ಸುಲಿನ್ ಮತ್ತೆ ಅದು ನಾವು ಯೂಸ್ ಮಾಡಲಿಕ್ಕೆ ಯೂಸ್ಫುಲ್ ಫಾರ್ಮಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಸೊ ಆ ಥರ ಒಂದು ಪ್ರಯೋಜನಕಾರಿಯಾದಂಥದ್ದು ಈ ಏಕನಾಯಕ. ಮತ್ತೆ ಅಮೃತ ಬಳ್ಳಿ ಅಂತೂ ತುಂಬಾ ಫೇಮಸ್. ಅದೇ ಅಮೃತ ಬಳ್ಳಿ ತುಂಬಾ ಫೇಮಸ್. ನಿಮಗೆ ಹಳ್ಳಿ ಕಡೆ ಹೋದ್ರೆ ಪ್ರತಿ ಮನೆಯಲ್ಲಿ ಇರ್ತದೆ. ಮತ್ತೆ ಇದು ನೀವು ನೋಡಿದ್ರೆ ನಿರ್ಗುಂಡಿ ಅಂತ, ಈ ಸೊಂಟ ನೋವು, ಬೆನ್ನು ನೋವು ಮುಂತಾದಕ್ಕೆಲ್ಲ ಲಕ್ಕೆ ಗಿಡ, ಲಕ್ಕಿ ಸೊಪ್ಪು ಅಂತ ಹೇಳುವಂತಹದ್ದು, ನಿರ್ಗುಂಡಿ ಅಂತ ಆಯುರ್ವೇದದಲ್ಲಿ ಕರೆಯುವಂಥದ್ದು. ನಿರ್ಗುಂಡಿ ತೈಲ ತಯಾರು ಮಾಡ್ತೀವಿ. ಇದು ಬ್ರಾಹ್ಮಿ, ನೀವು ನೋಡ್ಬೋದು, ಕಹಿ ಇರುವಂತಹದ್ದು, ನೀವು ಟೇಸ್ಟ್ ಮಾಡಿ ನೋಡ್ಬೋದು. ಈ ಹೇರ್ ಆಯಿಲ್ಗೂ ಯೂಸ್ ಮಾಡ್ತೀವಿ. ಮತ್ತೆ ಬ್ರಾಹ್ಮಿ ಸ್ವರಸ ಅಂತ ಬರುತ್ತೆ. ಈಗ ವೆರಿಕೋಸ್ ವೇನ್ಸ್ ಅಂತ ಕೇಳಿರ್ಬೋದು. ಈ ಬೇಕರಿ ಎಲ್ಲ ಇದೆಯಲ್ಲ, ಬೆಳಿಗ್ಗೆ 4 ಗಂಟೆಯಿಂದ ನಿಂತ್ಕೊಂಡೇ ಇರ್ತಾರೆ. ಅವರಿಗೆಲ್ಲ ಏನಾಗುತ್ತೆ, ಒಂದು 10 ವರ್ಷ ಆದ್ಮೇಲೆ ದೊಡ್ಡ ನೆರ್ವ್ಸ್ ಎಲ್ಲ ಇದೆಲ್ಲ ದೊಡ್ಡ ಆಗ್ಬಿಡ್ತದೆ, ಗಂಟು ಬರುತ್ತೆ. ಪಾಪ ಅವರಿಗೆಲ್ಲ ಇದರದ್ದು ಸ್ವರಸ ಕೊಟ್ಟಾಗ ಆ ಗಂಟುಗಳೆಲ್ಲ ಅದು ಸ್ಲೋಲಿ ಅದೆಲ್ಲ ರಿಮೂವ್ ಆಗಿ ಆ ವೆರಿಕೋಸ್ ವೇನ್ಸ್ ಕಡಿಮೆ ಆಗುತ್ತೆ. ಮತ್ತೆ ಈ ಡಯಾಬಿಟಿಸ್ ನಂಬ್ನೆಸ್ ಅಂತ ಒಂದಿದೆ. ಸಕ್ಕರೆ ಕಾಯಿಲೆ ಜಾಸ್ತಿ ಆದಾಗ ಅವರಲ್ಲಿ ಕಾಲೆಲ್ಲ ಜುಂಜರಿಕೆ ಬರೋದು, ಮತ್ತು ನರ್ವ್ಸ್ ನಂಬಾಗ್ಬಿಡೋದು. ಅದಕ್ಕೆಲ್ಲ ನರ್ವ್ಸ್ ಬೂಸ್ಟ್ ಮಾಡಲಿಕ್ಕೆ ಅತ್ಯುತ್ತಮವಾದ ಒಂದು ಇದು ಈ ಬ್ರಾಹ್ಮಿ ಅಂತ ಹೇಳುವಂಥದ್ದು. ಇದು ಭೃಂಗರಾಜ, ಹೇರ್ ಆಯಿಲ್ಗೆ ಯೂಸ್ ಮಾಡುವಂಥದ್ದು. ಭೃಂಗರಾಜ ಹೇರ್ ಆಯಿಲ್ಗೆ. ಓಕೆ, ಇದು ಇನ್ನೊಂದು ವೆರೈಟಿ ಬ್ರಾಹ್ಮಿ. ನೀವೀಗ ರಾ ಮೆಟೀರಿಯಲ್ಸ್ ತರಿಸೋ ಸಂದರ್ಭದಲ್ಲಿ, ಅಂದ್ರೆ ಈಗ ಚಕ್ಕೆ ಹೇಳ್ತಾ ಇದ್ರಿ ಶ್ರೀಲಂಕಾದಿಂದ ತರಿಸಿದ್ವಿ ಅಂತ, ಆಗ ಯಾವುದೋ ಒಂದು ಕಾಶ್ಮೀರದಿಂದ ಅಂತ ಹೇಳಿ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಬೆಸ್ಟ್ ಇರುತ್ತೆ ಅಲ್ಲಿ ನೋಡಿ ತರಿಸ್ಕೊಳ್ತಾರೆ. ವಿತ್ ವರ್ಲ್ಡ್ ಕ್ವಾಲಿಟಿ ಇದು ನೋಡಿಬಿಟ್ಟು ಆ ಕಡೆಯಿಂದ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅಂತ ಹೇಳ್ತೀವಲ್ಲ, ಆ ತರ ಕೆಲವು ಕರ್ನಾಟಕದಲ್ಲಿ ಈಗ ಅಶ್ವಗಂಧ ಎಲ್ಲ ನಮ್ಮ ಬೀದರಲ್ಲಿ ಎಲ್ಲ ಬೆಳೆಸ್ತಾರೆ, ಒಳ್ಳೆ ಕ್ವಾಲಿಟಿದು ನಮಗೆ ಸಿಗ್ತದೆ. ಕೆಲವು ಹಿಮಾಲಯದಲ್ಲೇ ಬೆಳೆಯೋದು, ಈಗ ಸರ್ಪಗಂಧ, ಜಟಾಮಾಂಸಿ, ಕಟುಕರೋಹಿಣಿ, ಇದೆಲ್ಲ ಅಲ್ಲಿಂದಲೇ ಬರಬೇಕು, ಆ ಕಡೆಯಿಂದನೇ ಬರಬೇಕು. ಮತ್ತೆ ಕೇರಳದಿಂದ ಬರುವುದು ಕೆಲವಿದೆ, ಮತ್ತೆ ತಮಿಳುನಾಡಿಂದ ಬರುವುದು ಕೆಲವಿದೆ. ಆ ತರ ಒಂದೊಂದು ಏರಿಯಾದಿಂದ ಬರುತ್ತೆ. ಇನ್ನೊಂದು ಗುಗ್ಗುಲು ಅಂತ ಕೇಳಿರ್ಬೋದು, ಅದು ರಾಜಸ್ಥಾನದಿಂದ ಬರುತ್ತೆ. ಜ್ಯೇಷ್ಠ ಮಧು ಅಂತ ಹೇಳೋದು ಅಫ್ಘಾನಿಸ್ತಾನದಿಂದ ಬರೋದು. ಅಫ್ಘಾನಿಸ್ತಾನದಿಂದ ನಾವು ಡೈರೆಕ್ಟ್ ತರಿಸಲ್ಲ, ಬಟ್ ಅದು ಅಪ್ರೂವ್ಡ್ ಸಪ್ಲೈಯರ್ಸ್ ಇರ್ತಾರೆ, ಅವ್ರ ಹತ್ರ ನಾವು ಅದನ್ನು. ಓಕೆ, ನಾನು ಮೆಡಿಸಿನ್ ಬಗ್ಗೆ ಎಲ್ಲ ಮಾತಾಡ್ಬೇಕಾ, ನಂತರ ಮಾತಾಡ್ತಾ ಹೋಗ್ತೀನಿ ಒಂದೊಂದಾಗಿ. ಅದಕ್ಕೂ ಮುನ್ನ ಒಂದು ಪ್ರಶ್ನೆ. ಈಗ ನಮ್ಗೇನಿರುತ್ತೆ ಅಂದ್ರೆ, ಜನಕ್ಕೊಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ತೃಪ್ತಿ ಇರುತ್ತೆ, ಇನ್ಯಾರೋ ಒಬ್ಬರಿಗೆ ಜನಕ್ಕೆ ಇನ್ನೇನೋ ಮಾಡಿದಾಗ ಅವ್ರಿಗೆ ಒಂಥರ ತೃಪ್ತಿ. ನಿಮಗೆ ನೀವು ಕೊಟ್ಟಂತ ಮೆಡಿಸಿನ್ ಅಲ್ಲಿ ಎಷ್ಟು ತೃಪ್ತಿ ಇದೆ, ಅಥವಾ ಎಷ್ಟು ಒಂಥರ ಭರವಸೆ ಇದೆ? ನಮಗೆ 100% ನಮ್ಮಲ್ಲಿ ಖುಷಿ ಇದೆ. ಯಾಕಂದ್ರೆ ಇಲ್ಲಿ ಫಸ್ಟ್ ನಾವು
ಡಿಟಾಕ್ಸಿಫಿಕೇಶನ್ ಅಂತ ನಾವು ಹೇಳಿದಾಗ ಡಾಕ್ಟ್ರೇ 14 ದಿನ ಮಾಡಬೇಕಾ ಈ ಥರ ಎಲ್ಲ ಕೇಳಿದವರಿದ್ದಾರೆ. ಅವರು ಒಂದ್ಸಲ ಮಾಡಿ ಅವರಿಗೆ ಒಂದು ಖುಷಿ ಸಿಗುತ್ತಲ್ವಾ, ಆಮೇಲೆ ಒಂದು 6 ತಿಂಗಳು 1 ವರ್ಷ ನಂತರ ಫೋನ್ ಮಾಡಿ ಡಾಕ್ಟ್ರೇ ಆ ಡಿಟಾಕ್ಸಿಫಿಕೇಶನ್ ಒಂದು ಕಳಿಸ್ಕೊಡಿ ಅಂತ ಹೇಳ್ತಾರೆ. ಆ ಥರ ಇಲ್ಲ, ಅವರು ಇನ್ನೊಬ್ಬರನ್ನು ಕರ್ಕೊಂಡು ಬರ್ತಾರೆ. ಅವಾಗ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಾವು ಮತ್ತೆ ಹೇಳೋ ಅವಶ್ಯಕತೆನೇ ಇಲ್ಲ. ಈ ಥರ ಇಲ್ಲಿ ಅವರೇ ಗೊತ್ತಾಗಿ ಅವರದ್ದು ಯಾರೋ ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ಸಕ್ಸಸ್ ಆಗಿ ಅಷ್ಟರ ಬರುವವರೇ ನಮಗೆ ಜಾಸ್ತಿನೂ ಇರೋದು ಆ ಥರ ಪೇಷಂಟ್ಗಳೇ ಇರೋದು. ಇಲ್ಲಿ ಒಂದು ಸಲ ಟ್ರೀಟ್ಮೆಂಟ್ ಬಂದರೆ ಒಂದು ಫ್ಯಾಮಿಲಿ ಫುಲ್ ಅವರು ಬರ್ತಾರೆ ಆ ಥರ. ಸರ್ ಬನ್ನಿ ಇಲ್ಲಿ ನಿಂತ್ಕೊಂಡು ಮಾತಾಡೋಣ. ಈಗ ತಕ್ಷಣ ಆಸ್ಪತ್ರೆ ಅಂದಾಗ ಅಂದರೆ ಈಗ ಬೇರೆ ಬೇರೆ ಎಲ್ಲ ನಾನು ಒಂದೊಂದಾಗ ಮಾತಾಡ್ತಾ ಹೋಗ್ತೀನಿ. ಓವರ್ ಆಲ್ ಯಾವ್ದ್ಯಾವ್ದಕ್ಕೆ ನಿಮ್ಮಲ್ಲಿ ಮೆಡಿಸನ್ ಇದೆ ತಕ್ಷಣ ಆಸ್ಪತ್ರೆಯಲ್ಲಿ, ಅಥವಾ ಈ ಆಯುರ್ವೇದ ಮೆಡಿಸನ್ ಯಾವ್ದ್ಯಾವ್ದಕ್ಕಿದೆ ಒಟ್ಟಾರೆಯಾಗಿ? ಸಾಮಾನ್ಯವಾಗಿ ಆಯುರ್ವೇದ ಔಷಧಿಗಳು ಗುಣ ಆಗೋದು ಲೈಫ್ ಸ್ಟೈಲ್ ಸಮಸ್ಯೆಗಳಿಗೆ. ಈಗ ಮುಖ್ಯವಾಗಿ ಜಾಸ್ತಿ ಬರೋದು PCOD ಅಂದರೆ ನೀರ್ಗುಳ್ಳೆ ಅಂತ ಕರೀತಾರೆ. ಮುಖ್ಯವಾಗಿ ಲೇಡೀಸಲ್ಲಿ ಮುಟ್ಟು ಏರುಪೇರು ಆಗೋದು, ಹೇರ್ ಫಾಲ್ ಬರೋದು, ಪಿಂಪಲ್ ಬರೋದು, ಮತ್ತು ಮೀಸೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ. ಇದೆಲ್ಲ ಬರೋದು ಯಾಕೆಂದರೆ ಅವರ ಓವರಿಯಲ್ಲಿ ಸಮಸ್ಯೆ ಬರುತ್ತೆ, ಓವರಿಯಲ್ಲಿ ನೀರ್ಗುಳ್ಳೆಗಳು ಬರುತ್ತೆ. ಅದರಿಂದ ಇನ್ಫರ್ಟಿಲಿಟಿವರೆಗಿರುವ ಸಮಸ್ಯೆಗಳು ಬರಬಹುದು. ಅದರನ್ನು ನಾವಿಲ್ಲಿ ಒಳ್ಳೆ ಗ್ಯಾರಂಟಿಯಿಂದ ಗುಣ ಮಾಡ್ತೀವಿ. ಇನ್ನೊಂದು ಯೂಟರಸ್ಸಲ್ಲಿ ವಾಲ್ ಥಿಕ್ಕನಿಂಗ್ ಬರೋದು, ಇಲ್ಲ ಯೂಟರಸ್ಸಲ್ಲಿ ಮತ್ತು ಗಡ್ಡೆ ಬರೋದು, ಆ ಥರದ್ದು ಬರೋದು. ಮೂರನೇದು ಎರ್ಲಿ ಸ್ಟೇಜಸ್ ಆಫ್ ಡಯಾಬಿಟಿಕ್ಸ್. ಈಗ IT ಪ್ರೊಫೆಷನಲ್ಸು ಆ ಥರ ಇರುವವರಲ್ಲಿ ಬರುವಂಥ ಒಂದು 50 ವಯಸ್ಸಿನ ಒಳಗಡೆ ಇರುವವರಲ್ಲಿ ಜಾಸ್ತಿ ಇರುವಂಥ ಡಯಾಬಿಟಿಸು. ಈ ಡಯಾಬಿಟಿಸಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಅವರ ಕಾಲು ಹುಣ್ಣಾಗುತ್ತೆ ಡಯಾಬಿಟಿಸ್ ಜಾಸ್ತಿ ಆದಾಗ. ಆ ಹುಣ್ಣನ್ನು ಜಾಸ್ತಿ ಆಗ್ತಾ ಹೋದಾಗೆ ಮತ್ತೆ ಬಿಲೋನಿ ಆಂಪ್ಯೂಟೇಷನ್ ಅಂತ ಹೇಳಿಬಿಟ್ಟು ಕಾಲು ಕಟ್ ಮಾಡುವ ಒಂದು ಪರಿಸ್ಥಿತಿ ಬರುತ್ತೆ. ನಾವಿಲ್ಲಿ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಡಾಕ್ಟರ್ಸ್ ಅದರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ. ಅವರು ಆಯುರ್ವೇದ ಔಷಧಿಗಳನ್ನು ಕೊಡ್ತೀವಿ, ಮತ್ತು ಅವರು ಕಂಟಿನ್ಯೂ ಮಾಡುವಂಥ ಅಲೋಪತಿ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಇದರ ಎರಡರನ್ನು ಸೇರಿಬಿಟ್ಟು ನಾವು ಈ ಡಯಾಬಿಟಿಕ್ ಫುಟ್ ಅಲ್ಸರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ನು ಹೊಟ್ಟೆಯಲ್ಲಿ ಬರುವಂಥ ಕಾಯಿಲೆಗಳು, ಅಜೀರ್ಣ, ಅಲ್ಸರ್ಸು, ಇದರನ್ನೆಲ್ಲ ಟ್ರೀಟ್ ಮಾಡ್ತೀವಿ. ಮಂಡಿ ನೋವು, ಬೆನ್ನು ನೋವು, ಸೊಂಟ, ಡಿಸ್ಕ್ ಪ್ರೊಲಾಪ್ಸ್ ಅಂತ ಕೇಳಿರ್ಬೋದು. ಏನೋ ಬೈಕಲ್ಲಿ ಹೋಗ್ತೀರಾ, ಒಂದು ಹಂಪ್ ಹಾರಿದ ಹಾಗೆ ಇದೆಲ್ಲ ಆಗುತ್ತೆ, ಅಥವಾ ಏನೋ ಒಂದು ವೆಯ್ಟ್ ಲಿಫ್ಟ್ ಮಾಡಲು ಹೋಗಿ ಈ ಥರ ಎಲ್ಲ ಆಗಿ ನಿಮ್ಗೆ ಏನೋ ಡಿಸ್ಕ್ ಪ್ರೊಲಾಪ್ಸ್ ಆಗಿದ್ದರೆ ಆ ಸಮಸ್ಯೆಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ನೊಂದು ನಮ್ಮಲ್ಲಿ ಲೀಚ್ ಥೆರಪಿ ಅಂತ ಒಂದು ನಾನು ತೋರಿಸ್ತೀನಿ ನಿಮಗೆ, ಅದು ತೋರಿಸ್ತೀನಿ. ಅದು ಚರ್ಮ ಸಮಸ್ಯೆಗೆ ಬಂದಾಗ, ಈ ವೆರಿಕೋಸ್ ವೇನ್ಸ್ ಬಂದಾಗ, ಪಿಂಪಲ್ಸ್ ಬಂದಾಗ, ಇದಕ್ಕೆಲ್ಲ ಅದು ಒಳ್ಳೆ ಟ್ರೀಟ್ಮೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಗೊತ್ತಿರಲಿಲ್ಲ ಅದು. ಅದೊಂದಿದೆ. ಮತ್ತೆ ಇನ್ನೊಂದೇನೆಂದ್ರೆ ಸೋರಿಯಾಸಿಸ್, ಈ ಚರ್ಮದಲ್ಲಿ ಒಂಥರ ಸಿಮೆಂಟ್ ಮಚ್ಚಿದ ಹಾಗೆ ಆಗುತ್ತೆ. ಆ ಥರದಕ್ಕೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ನಾವು ಡಿಟಾಕ್ಸಿಫಿಕೇಶನ್ ಇಂದ ಕೊಡ್ತೀವಿ. ಇನ್ನೊಂದು ಲೋ ಸ್ಪರ್ಮ್ ಕೌಂಟ್, ಕೆಲವರಿಗೆ ಈ ಮಕ್ಕಳಾಗದೆ ಅವರು ಸೆಮನ್ ಅನಾಲಿಸಿಸ್ ಮಾಡಿದಾಗ ಅವರಲ್ಲಿ ಮೋಟಿಲಿಟಿ ಸಮಸ್ಯೆ ಅಂತ ಇದೆ, ಸ್ಪರ್ಮ್ ಮೂವ್ ಆಗಲ್ಲ, ಅಥವಾ ಒಲಿಗೋಸ್ಪರ್ಮಿ ಅಂತ ಅದರದ್ದು ಅದೇನೋ ಡಿಫೆಕ್ಟೆಡ್ ಸ್ಪರ್ಮ್ ಇರ್ತದೆ. ಇದರನ್ನೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ನಾವು ಕೊಡ್ಬೋದು. ಎಷ್ಟೋ ಜನರಿಗೆ ಈಗ ಮಿನಿಮಮ್ 10 ಮಿಲಿಯನ್ ಸ್ಪರ್ಮ್ ಕೌಂಟ್ ಇರಬೇಕಂತ ಇದೆ. 0 ಕೌಂಟ್ ಇದ್ದು ಇಲ್ಲಿ ಬಂದವರಿಗೆ ಕೂಡ ಟ್ರೀಟ್ಮೆಂಟ್ ಮಾಡಿ ಒಂದು 2-3 ಮಂತ್ಸಲ್ಲಿ ಅವರಿಗೆ ಸಫಿಷಿಯೆಂಟ್ ಅಂದರೆ ಮಿಲಿಯನ್ಸಲ್ಲಿ ಸ್ಪರ್ಮ್ ಕೌಂಟ್ ಬಂದ ಎಷ್ಟೋ ಕೇಸುಗಳಿದೆ ನಮ್ಮಲ್ಲಿ. ರಿಪೋರ್ಟ್ಸ್ ನಾವು ನಿಮಗೆ ತೋರಿಸ್ಬೋದು, ಆ ಥರ ಇದೆ. ಅದೇ ಥರ ಈ PCODಯಲ್ಲೂ ರಿಪೋರ್ಟ್, ಬಿಫೋರ್ ಆಫ್ಟರ್ ರಿಪೋರ್ಟ್ಸ್ ನಾವು ತೋರಿಸ್ಬೋದು. ಡಯಾಬಿಟಿಸಲ್ಲೂ ತೋರಿಸ್ಬೋದು, ಯಾಕೆಂದರೆ ಇದೆಲ್ಲ ನಮಗೆ ರಿಪೋರ್ಟ್ ಗೊತ್ತಾಗುತ್ತಲ್ವಾ, ಮೆಷಿನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ HbA1c ಅಂತ 6 ಮಂತಿಂದ ಆವರೇಜ್ ಬರುತ್ತೆ. ಆ ಆವರೇಜಲ್ಲಿ ಇಲ್ಲಿ 11 HbA1c ಅಂತ ಹೈ ಇದ್ದವರು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಒಂದು 3 ಮಂತ್ 4 ಮಂತ್ ನಂತರ ಅವರು ಟೆಸ್ಟ್ ಮಾಡಿದರೆ ಅದು ಬಿಲೋ 6 ಆಗಿಬಿಡ್ತದೆ. ಈ ಥರ ಎಲ್ಲ ನಮಗೆ ನಾವು ಮಾಡ್ತೀವಿ. ಆರ್ಥ್ರೈಟಿಸು ಇದಕ್ಕೆಲ್ಲ ನಾವು ಗುಣ ಮಾಡ್ತೀವಿ. ನನಗೆ ಒಂದೊಂದಾಗಿ ಕೇಳ್ತಾ ಹೋಗ್ತೀನಿ, ಒಂದು 4-5 ನನಗಿರುವಂಥ ಡೌಟ್ಸ್ ಸಂಬಂಧಪಟ್ಟ ಹಾಗೆ. ಮೊದಲಿಗೆ ದೇಹ ಶುದ್ಧೀಕರಣ ವಿಚಾರಕ್ಕೆ ಬರ್ತೀನಿ. ತುಂಬ ಜನರಿಗೆ ಗೊತ್ತಿಲ್ಲ, ನಾವು ಬಾಡಿಯನ್ನು ನಾವು ಕಂಪ್ಲೀಟ್ ಶುದ್ಧ ಮಾಡ್ಕೊಳ್ಬಹುದು, ಅದಕ್ಕೊಂದು ಮೆಡಿಸನ್ ಇದೆ, ನಾವು ನೀಟಾಗಿ ಇಟ್ಕೊಳ್ಬಹುದು ಅನ್ನೋದು ಗೊತ್ತಿಲ್ಲ. ಹಾಗೆ ನೀಟಾಗಿತ್ತು ಅಂದರೆ ನಮಗೆ ಆಯಾಸ ಬೇರೆ ಎಲ್ಲವೂ ಕೂಡ ಕಡಿಮೆ ಆಗ್ಬೋದು ಅನ್ನೋ ನನ್ನ ನಂಬಿಕೆ. ನಿಮ್ಮಲ್ಲಿ ದೇಹ ಶುದ್ಧೀಕರಣ ಅಂದರೆ ಅದು ಯಾವ ರೀತಿ ಟ್ರೀಟ್ಮೆಂಟು, ಎಷ್ಟು ದಿನ ಆ ಟ್ರೀಟ್ಮೆಂಟು, ಹೇಗೆ ಅದು ಪ್ರೋಸೆಸ್ ಹೇಗೆ? ಶುದ್ಧೀಕರಣ ಫಸ್ಟ್ ಹೇಳಬೇಕಂದ್ರೆ ನಮ್ಮಲ್ಲಿ 3 ಸೀಸನ್ಸ್ ಇದೆ. ಈಗ ಚಳಿಕಾಲ, ಗಾಳಿಕಾಲ, ಮಳೆಕಾಲ, ಮತ್ತು ಇನ್ನೊಂದು ಬೇಸಿಗೆ ಅಂತ ಬರುತ್ತಲ್ವಾ. ಈ ಒಂದೊಂದು ಕಾಲ ನಂತರನೂ ದೇಹ ಶುದ್ಧೀಕರಣ ಮಾಡಬೇಕು ಅಂತ ಆಯುರ್ವೇದ ಆ್ಯಕ್ಚುಲಿ ಹೇಳುವಂಥದ್ದು. ಯಾಕೆಂದರೆ ಮಳೆಕಾಲದಲ್ಲಿ ಏನಾಗುತ್ತೆ, ವಾಟರ್ ಬೋರ್ನ್ ಡಿಸೀಸಸ್, ಇನ್ಫೆಕ್ಷನ್ಸ್ ಎಲ್ಲ ಬಾಡಿಗೆ ಬರುತ್ತೆ, ಗಾಳಿಯಲ್ಲಿ ಟಾಕ್ಸಿನ್ಸ್ ಬರುತ್ತೆ, ಮತ್ತು ಈ ಥರ ಎಲ್ಲ ಇದೆ. ಅದನ್ನೆಲ್ಲ ನಾವು ಆವಾಗ ರಿಮೂವ್ ಮಾಡ್ತಾ ಹೋಗಬೇಕು. ನಾವು ಅದು ಮಾಡಿಲ್ಲ ಅಂದರೆ ಏನಾಗುತ್ತೆ, ಅದು ಸ್ರೋತಾವರೋಧ ಅಂತ ಹೇಳುವ ಒಂದು ಸಮಸ್ಯೆ ಬರುತ್ತೆ. ಸ್ರೋತಾವರೋಧ ಅಂದರೆ ಏನಂತ ಗೊತ್ತಾ? ಈಗ ನಮ್ಮಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇದೆ, ಅಥವಾ ಹಲವಾರು ಗ್ಲ್ಯಾಂಡ್ಗಳಿದೆ ನಮ್ಮ ಶರೀರದಲ್ಲಿ.
ಅದರಿಂದ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ಇನ್ನೊಂದು ಕಡೆ ಹೋಗಿ ಆ್ಯಕ್ಟ್ ಮಾಡಬೇಕು. ಅಲ್ಲಿಗೆ ಹೋಗುವ ಆ ಮಾರ್ಗ ಏನಿದೆ ಅದಕ್ಕೆ ಇಟ್ ಈಸ್ ಲೈಕ್ ಎ ಸ್ಟ್ರೀಮ್, ಅದು ಬ್ಲಾಕ್ ಆಗಿಬಿಡ್ತದೆ. ಹಾರ್ಟ್ ಬ್ಲಾಕ್ ಥರನೇ ಇದೆಲ್ಲವೂ ಕೂಡ. ಅದು ಬ್ಲಾಕ್ ಆದರೆ ಆ ಹಾರ್ಮೋನ್ ವರ್ಕೌಟ್ ಆಗಲ್ಲ. ಈಗ ಥೈರಾಯ್ಡ್ ಸಮಸ್ಯೆ ಇದೆ. ಯಾಕೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅಂದರೆ ಆ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ, TSH ಜಾಸ್ತಿ ಇದೆ ಅಂತ ಹೇಳ್ತಾರೆ. ಬಟ್ ಅದು ಎಲ್ಲಿ ಹೋಗಿ ಆ್ಯಕ್ಟ್ ಮಾಡಬೇಕು ಅಲ್ಲಿವರೆಗೆ ಅದು ಹೋಗಲ್ಲ. ದೇರ್ ವಿಲ್ ಬಿ ಸಮ್ ಬ್ಲಾಕ್ ಇನ್ ಬಿಟ್ವೀನ್. ಅದನ್ನು ನಾವು ರಿಮೂವ್ ಮಾಡಬೇಕಂದ್ರೆ ನಾವು ಡಿಟಾಕ್ಸಿಫಿಕೇಶನ್ ಮಾಡಬೇಕು. ಸೊ ಡಿಟಾಕ್ಸಿಫಿಕೇಶನ್ ಅಂದರೆ ಏನಪ್ಪ ಅದು ವಿಚಾರ ಅಂದರೆ, ಫಸ್ಟ್ ನಮ್ಮ ಶರೀರದಲ್ಲಿ ಒಂದು ಅಗ್ನಿ ಇದೆ. ನಮ್ಮ ಶರೀರ ಹೊಟ್ಟೆ ನಾವು ಹಸು ಆಗುತ್ತೆ ಅಂತ ಹೇಳ್ತೇವಲ್ಲ, ಡೈಜೆಸ್ಟಿವ್ ಪವರ್, ಅದನ್ನು ನಾವು ಸರಿ ಮಾಡಬೇಕು. ಅದಕ್ಕೆ ದೀಪನ ಪಾಚನ ಅಂತ ಹೇಳುವಂಥ ಒಂದು ಕ್ರಿಯೆ, ಒಂದು ಮೆಡಿಸಿನಿಂದ ಮಾಡುವಂಥ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತು ಸ್ನೇಹಪಾನ. ಈ ಟಾಕ್ಸಿನ್ಸ್ 2 ಥರ ಇದೆ, ವಾಟರ್ ಸೊಲ್ಯೂಬಲ್, ಫ್ಯಾಟ್ ಸೊಲ್ಯೂಬಲ್ ಅಂತ. ವಾಟರ್ ಸೊಲ್ಯೂಬಲನ್ನು ನೀವು ಎಷ್ಟೇ ನೀರು ಕುಡಿದ್ರೂ, ನಿಮಗೆ ನಾವು 8 ಲೀಟ್ರ್ ನೀರು ಕುಡಿತೀವಿ, ಅದು ನೀರು ಕುಡಿದ್ರೆ ಫ್ಯಾಟ್ ಸೊಲ್ಯೂಬಲ್ ಟಾಕ್ಸಿನ್ಸ್ ಹೋಗಲ್ಲ. ಮತ್ತು ಕಿಡ್ನಿ ಮೇಲೆ ಜಾಸ್ತಿ ಬರ್ಡನ್ ಬರುತ್ತೆ ನೀರು ಜಾಸ್ತಿ ಕುಡಿತಾ ಹೋದಾಗ. ನೀರು ಒಬ್ಬೊಬ್ಬರಿಗೆ ಒಂದೊಂದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ಒಂದೇ 8 ಲೀಟ್ರ್ ಕುಡಿಬೇಕು ಅಂತ ಹೇಳೋದು ಸುಳ್ಳು. ಅದು ಆ ಥರ ಹೇಳಬಾರ್ದು. ಕೆಲವರಿಗೆ, ಏಕೆಂದರೆ ಕೆಲವರು ಆಹಾರದಲ್ಲಿ ನಾವು ರಸಮ್ ಸಾಂಬಾರು ಎಲ್ಲ ತಿಂದಾಗ ಅದರಲ್ಲೇ ಲಿಕ್ವಿಡ್ ಕಂಟೆಂಟ್ ಜಾಸ್ತಿ ಬರುತ್ತೆ. ಕೆಲವರು ಟೀ ಕಾಫಿ ಎಲ್ಲ ತುಂಬ ತಿನ್ನಾಗಿ ಕುಡಿತಾರೆ, ಹಾಲು ನೀರು ಮಾಡಿ ಕುಡಿತಾರೆ. ಇನ್ನು ಕೆಲವರು ಈಗ ಚಿತ್ರಾನ್ನ, ಪುಳಿಯೋಗರೆ ಇಲ್ಲ ರೋಟಿ ಈ ಥರ ಎಲ್ಲ ಮಾಡಿದಾಗ ನೀರು ಕಡಿಮೆ ಬರುತ್ತೆ, ಅವರು ನೀರು ಜಾಸ್ತಿ ಕುಡಿಬೇಕು. ಈ ಮುದ್ದೆ, ಕಟ್ಸಾರು ಇದರೆಲ್ಲ ಕುಡಿಯೋರಿಗೆ ನೀರು ಬೇಕಾದ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದರಲ್ಲಿ ಆಲ್ರೆಡಿ ನೀರು ಕಂಟೆಂಟ್ ಜಾಸ್ತಿ ಇರ್ತದೆ. ಈ ಥರ ಎಲ್ಲ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ನೋಡಬೇಕು. ಸೊ ಘೃತಪಾನ ಅಂತ, ನಾನು ಈ ಡಿಟಾಕ್ಸಿಫಿಕೇಷನಲ್ಲಿ ಘೃತಪಾನ ಅಂತ ಒಂದಿದೆ. ಈ ಘೃತಪಾನ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಈ ತುಪ್ಪ, ಮೆಡಿಸಿನ್ ಹಾಕಿದಂಥ ತುಪ್ಪ ಕೊಡ್ತೀವಿ. ಆ ತುಪ್ಪ ಎಲ್ಲ ಕಡೆ ಹೋಗಿಬಿಟ್ಟು ಏನೇ ಫ್ಯಾಟ್ ಸೊಲ್ಯೂಬಲ್ ಟಾಕ್ಸಿನ್ಸ್ ಇದ್ದರೂ ಅದನ್ನೆಲ್ಲ ತೆಗೆದು ಗಟ್ಟಿಗೆ ಬರುತ್ತೆ, ಅಲ್ಲಿಂದ ಅದು ಹೊರಗಡೆ ಹೋಗುತ್ತೆ. ವಿರೇಚನ ಈ ಥರ ಎಲ್ಲ ಮಾಡ್ತೀವಿ. ಇನ್ನು ನಸ್ಯ ಅಂತ ಹೇಳಿ ಮೂಗಿಗೆ ಹಾಕುವಂಥ ಡ್ರಾಪ್ಸ್ ಕೊಡ್ತೀವಿ, ಶಿರೋಧಾರ ಮಾಡಿಸ್ತೀವಿ, ಪಂಚಕರ್ಮದಲ್ಲಿ ಅಭ್ಯಂಗ ಬರುತ್ತೆ. ಇನ್ನು ಕೆಲವೆಲ್ಲ ಈ ಸೊಂಟ ನೋವೆಲ್ಲ ಇದೆಯಲ್ಲ, ಸೊಂಟ ನೋವು, ಪ್ಯಾರಾಲಿಸಿಸ್, ಸ್ಟ್ರೋಕ್ ಹೊಡೆದವರಿಗೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. ಓಕೆ, ಅಂದರೆ ಈ ದೇಹ ಶುದ್ಧೀಕರಣ ಎಷ್ಟು ದಿನ ಪ್ರೋಸೆಸ್ ಅದು ಟ್ರೀಟ್ಮೆಂಟ್? ಒಂದು 10 ದಿವಸ ಮಾಡ್ಬೋದು, ಇಲ್ಲ 15 ದಿವಸ ಮಾಡ್ಬೋದು. ಓಕೆ, ನಾನೀಗ ಆಫೀಸಿಗೆ ಹೋಗ್ತಿರ್ತೀನಿ ಅಂದರೆ ಆಫೀಸಿಗೆ ಹೋಗ್ತಾನು ನಾನು ಆ ಟ್ರೀಟ್ಮೆಂಟ್ ತಗೊಳ್ಬೋದು. ನೀವು ಇಲ್ಲಿ ಬಂದು ನಾವು ಆ ಶುದ್ಧೀಕರಣಕ್ಕಿರುವಂಥ ಒಂದು ಕಿಟ್ ಕೊಡ್ತೀವಿ, ಅದು ತಗೊಂಡು ಹೋದ ಮೇಲೆ ನೀವು ಮನೆಯಲ್ಲೇ ಇದ್ದು ಇದನ್ನೆಲ್ಲ ಮಾಡ್ತಾ ನೀವು ಆಫೀಸಿಗೆ ಹೋಗ್ಬೋದು. ಪಥ್ಯಾಹಾರ ಎಲ್ಲ ಇರುತ್ತೆ. ಆ ಟೈಮಲ್ಲಿ ಆಲ್ಕೋಹಾಲ್ ತಗೊಳ್ತಿದ್ರೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಖಂಡಿತ ನಿಲ್ಲಿಸಬೇಕು. ಕಂಟ್ರೋಲ್ ಅಲ್ಲ, ನಿಲ್ಲಿಸೇ ಬಿಡಬೇಕು. ಹೌದು, ಓಕೆ. ಯಾಕೆಂದ್ರೆ ಅದೆಲ್ಲ ಏನಾಗುತ್ತೆ, ವ್ಯವಾಯಿ ವಿಕಾಸಿ ಗುಣಗಳು ಇರುವಂತಹದ್ದು. ಇದೆಲ್ಲ ನಮ್ಮ ಮೆಡಿಸಿನ್ ಸರಿಯಾಗಿ ಆಕ್ಟ್ ಮಾಡಲಿಕ್ಕೆ ಬಿಡಲ್ಲ. ಈ ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗಲಿ, ಅಭ್ಯಾಸಗಳೇನಿದೆ ಅದ್ರ ನಮಗೆ ಈ ಸಮಸ್ಯೆ ಬರೋದ್ರಿಂದ ಮೆಡಿಸಿನ್ಸ್ನ ಸರಿಯಾಗಿ ಆಕ್ಟ್ ಮಾಡ್ಲಿಕ್ಕೆ ಬಿಡಲ್ಲ. ಸೊ ಅಟ್ಲೀಸ್ಟ್ ನೀವು ಒಂದು 10 ಡೇಸ್ ಅದನ್ನು ಬಿಟ್ಟು ನೀವು ಮಾಡಿದ್ರೆ ಅಂದರೆ ಒಳ್ಳೇದು. ಇಲ್ಲ ಎಷ್ಟು ಕಡಿಮೆ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಕಡಿಮೆ. ಈಗ ನೀವು ಜನರಿಗೆ ಒಂದು ಸಲಹೆ ಕೊಡೋದಾದ್ರೆ ಒಮ್ಮೆ ಮಾಡಿಸ್ಕೊಳ್ಳಿ ಅಂತೀರಿ, ದೇಹ ಶುದ್ಧೀಕರಣ ನಿಮ್ಗೆ ಒಳ್ಳೇದಾಗತ್ತೆ, ಆರಾಮಾಗಿ ಕೆಲಸ ಮಾಡ್ಬೋದು, ಆಕ್ಟಿವ್ ಆಗಿರ್ಬೋದು ಅಂತ. ಸರ್, ಈಗ ಇನ್ನೊಂದು ಅದರಲ್ಲಿ ನೀವು ಸೇರಿಸಿದ್ರೆ, ಆದರೂ ನಾನು ಸಪ್ರೇಟಾಗಿ ಕೇಳ್ತಾ ಇದ್ದೀನಿ, ತುಂಬ ಜನರು ಈಗ 30+ ಆಗ್ತಿದ್ದಾಗೆ ಹೊಟ್ಟೆ ಸಮಸ್ಯೆ, ಈಗ ನನ್ನನ್ನು ಸೇರಿ, ಮುಂಚೆ ಹೊಟ್ಟೆ ಇರಲಿಲ್ಲ, ಈಗ ಜಾಸ್ತಿ ಇಲ್ಲ ಆದರೂ ಈಗ ಬರೋಕ್ಕೆ ಶುರುವಾಗಿದೆ. ನನಗೆ ಈಗ ನಾನು ತಗೊಳ್ಳೋದಾದ್ರೆ, ನನಗೆ ಮುಂಚೆ ಹೊಟ್ಟೆ ಇಲ್ಲದೆ ಇರೋ ಟೈಮಲ್ಲಿ ನನಗೆ ತೀರಾ ಆಯಾಸ ಅನಿಸ್ತಿರ್ಲಿಲ್ಲ, ಅಥವಾ ಉಸಿರಾಡೋಕ್ಕೇನು ತೀರಾ ಸಮಸ್ಯೆ ಆಗ್ತಿರ್ಲಿಲ್ಲ, ತುಂಬ ಆ್ಯಕ್ಟಿವ್ ಆಗಿದ್ದೆ. ಬಟ್ ಈಗ ಮುಂಚಿನ ರೀತಿ ನಂಗೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಏನೋ ಒಂಥರ ಫೀಲ್ ಆಗುತ್ತೆ, ಬೇರೆ ರೀತಿಲಿ ಏನೋ ತೂಕ ಆ ಥರ ಫೀಲ್ ಆಗುತ್ತೆ. ಯಾಕೆ ಹೊಟ್ಟೆ ಬರುತ್ತೆ? ನಿಮ್ಮಲ್ಲಿ ಅದು ಟ್ರೀಟ್ಮೆಂಟ್ ಇದೆಯಾ, ಹೇಗೆ? ಹೌದು, ಹೊಟ್ಟೆ ಯಾಕೆ ಬರುತ್ತೆ ಅಂದರೆ ಬೆಲ್ಲಿ ಫ್ಯಾಟ್ ಅಂತ ಹೇಳಿ ಆ ಒಂದು ಫ್ಯಾಟು ಸ್ಲೋಲಿ ಡೆವಲಪ್ ಆಗ್ತಾ ಹೋಗುತ್ತೆ ನಮ್ಮ ಬಾಡಿಯಲ್ಲಿ. ಇದಕ್ಕೆ ಒಂದು ಕಾರಣ ನಾವು ಟೈಮಿಗೆ ಆಹಾರ ತಗೊಳ್ಳೋದೇ ಇರೋದು. ಈ ಟೈಮಿಗೆ ಆಹಾರ ತಗೊಳ್ಳೋದು ಅಂದರೆ ಏನು ಅಂದರೆ, ನಮಗೆ ಯಾವಾಗ ಹಸುವಾಗುತ್ತೋ ಆವಾಗ ನಾವು ಆಹಾರ ತಗೊಳ್ಬೇಕು. ರೋಗ ಸರ್ವೇಪಿ ಜಾಯಂತೆ ವೇಗೋದೀರಣ ಧಾರಣೈಹಿ ಅಂತ ಒಂದು ರೂಲ್ ಇದೆ. ಯಾಕೆ ಕಾಯಿಲೆಗಳು ಬರುತ್ತೆ? ಕಾಯಿಲೆಗಳು ಬರುತ್ತೆ ಯಾಕೆಂದರೆ ನಾವು ನ್ಯಾಚುರಲ್ ಅರ್ಜಸ್ ಅಂತ ಬಾಡಿಗೆ ಬೇಕಾದದನ್ನು ಆ ಟೈಮಿಗೆ ಕೊಡಲ್ಲ. ನೀವು ಒಂದು 1/2 ಅವರ್ ಬಿಟ್ಟು ಕೊಡಿ, 1 ಅವರ್ ಬಿಟ್ಟು ಕೊಡ್ತೀರಾ, ಕೊಡಲ್ಲ ಅಂತ ನೀವು ಆಹಾರ ತಗೊಳ್ತೀರಾ. ನೀವು ಸಮ್ಟೈಮ್ಸ್ ಫುಲ್ ಡೇ ನೀವು ಏನು ಆಹಾರ ತಗೊಳ್ಳಲ್ಲ, ನೈಟು ಸಖತ್ ಊಟ ಮಾಡ್ತೀರಾ. ಬಟ್ ಬಾಡಿಗೆ ಆ ಥರ ಬೇಡ. ಬಾಡಿಗೆ ಅದಕ್ಕೆ ಯಾವಾಗ ಹಸುವಾಗುತ್ತೋ ಆವಾಗ ಕೊಡಬೇಕು. ಅದೇ ಥರ ನೀವು ಒಂದು ಟ್ರಾವೆಲ್ ಮಾಡ್ತಾ ಇರ್ತೀರಾ, ಎಸ್ಪೆಷಲಿ ಲೇಡೀಸು ಟಾಯ್ಲೆಟಿಗೆ ಹೋಗಲ್ಲ, ಫುಲ್ ನೈಟು ಟಾಯ್ಲೆಟ್ ಹೋಗಲ್ಲ, ಅಥವಾ ಡೇ ಟೈಮಲ್ಲಿ ಬಸ್ಸಲ್ಲಿ ಹೋಗ್ತಾರೆ ಅಥವಾ ಟ್ರಾವೆಲ್ ಮಾಡ್ತಾರೆ ಅಂದರೆ ಯೂರಿನ್ ಪಾಸ್ ಮಾಡಲ್ಲ.
ಅದು ಏನಾಗುತ್ತೆ ಯೂರಿನರಿ ಬ್ಲಾಡರಿಗೆ ಕಿಡ್ನಿಗೆಲ್ಲ ಬರ್ಡನ್ ಆಗಿಬಿಡುತ್ತದೆ. ಇದು ಒಂಥರ ಈಗ ನೀವು ಕೆಲಸದಿಂದ ಆಹಾರ ತಗೊಳ್ತಾ ಇಲ್ಲ, ನೀವು ಹಣವಂತನೇ, ನಿಮ್ಗೇನು ತೊಂದರೆ ಇಲ್ಲ, ದಾರಿದ್ರ್ಯ ಏನಿಲ್ಲ, ಬಟ್ ಬಾಡಿಗೆ ಏನು ಅನಿಸ್ತದೆ, ಇವನೇನೋ ದರಿದ್ರ, ಇವನಿಗೆ ಆಹಾರ ಸಿಗ್ತಾ ಇಲ್ಲ. ಆವಾಗ ನಾನೇನು ಮಾಡಬೇಕು, ಸಿಕ್ಕುವಾಗ ನಾನು ಫ್ಯಾಟ್ ಡೆವಲಪ್ ಮಾಡಿ ಇಟ್ಕೊಂಡಿರ್ಬೇಕು. ಅದು ಬಾಡಿ ಕನ್ಸೆಪ್ಟು. ಸೊ ಬಾಡಿಯಲ್ಲಿ ಪ್ರೋಟೀನ್ ಎಲ್ಲ ಸ್ಟೋರ್ ಆಗಲ್ಲ, ಓನ್ಲಿ ಫ್ಯಾಟ್. ಸೊ ನೀವು ಎವ್ರಿ ಇದರಲ್ಲಿ ನೀವು ಮಧ್ಯಾಹ್ನ 1 o'clock ಊಟ ಮಾಡೋದಕ್ಕೆ ಬದಲಾಗಿ ನೀವು 3 o'clock ಊಟ ಮಾಡ್ತೀರಾ ಅಂದರೆ ಅದರಲ್ಲಿ ಅರ್ಧ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಗಟ್ಟಿಯಾಗಿ ಹೊಟ್ಟೆಲಿ ಕೂರ್ತದೆ. ಅಂದ್ರೆ ಊಟ ಲೇಟ್ ಮಾಡೋದು ಒಂದು ಕಾರಣನಾ? ಲೇಟ್ ಮಾಡೋದು ಒಂದು ಕಾರಣ, ಹೊಟ್ಟೆ ಬರೋದಕ್ಕೆ ಮಾಡಬಾರ್ದು. ನೀವು ಅದೊಂದು ಟೈಮ್ ಇಟ್ಕೊಂಡು ಆ ಟೈಮಿಗೆ ಮಾಡಬೇಕು. ಒಂದು. ಎರಡನೇದು, ಇಲ್ಲಿ ಹೊಟ್ಟೆ ಬಂದರೆ ಹೊಟ್ಟೆ ಒಳಗಡೆ ಇರುವಂಥ ಟೆಂಪರೇಚರ್ ಜಾಸ್ತಿ ಆಗಿಬಿಡ್ತದೆ. ಅದು ಫ್ಯಾಟ್ ಲೇಯರು ಕಂಬಳಿ ಹೊದದ ಹಾಗೆ ಆಗುತ್ತದೆ. ಸೊ ಹೊಟ್ಟೆ ಒಳಗಡೆ ಏನೆಲ್ಲ ಇದೆ, ಲಿವರ್ ಇದೆ, ಸ್ಪ್ಲೀನ್ ಇದೆ, ಪ್ಯಾನ್ಕ್ರಿಯಾಸ್ ಇದೆ, ಕಿಡ್ನಿ ಇದೆ, ಇದೆಲ್ಲ ಇದೆ ಅಲ್ವಾ, ಅದಕ್ಕೆಲ್ಲ ಇದು ಸಮಸ್ಯೆ ಕೊಡುತ್ತೆ. ಹೊಟ್ಟೆ ಬಾದಿಯಷ್ಟೇ ಆಗುದಲ್ಲ, ಲಾಂಗ್ ಟರ್ಮಲ್ಲಿ ಇದಕ್ಕೆಲ್ಲ ಫ್ಯಾಟಿ ಲಿವರ್ ಅಂತ ಬರುತ್ತೆ, ಕೇಳಿರ್ಬೋದು. ಲಿವರ್ ಸಿರೋಸಿಸ್ ಅಂತ ಬರ್ಬೋದು. ಇದೆಲ್ಲ ಯಾಕೆ ಬರುತ್ತೆ ಅಂದರೆ ಒನ್ ಆಫ್ ದ ರೀಸನ್ ಈಸ್ ಟೆಂಪರೇಚರ್ ಜಾಸ್ತಿ ಆಗಿಬಿಡುತ್ತೆ ಹೊಟ್ಟೆ ಒಳಗಡೆ. ಸೊ ಖಂಡಿತವಾಗಿಯೂ ನಾವು ಈ ಹೊಟ್ಟೆ ಆದಷ್ಟು ಬೊಜ್ಜನ್ನು ಕರಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಲೇಟಾಗಿ ಹೇಳೋದ್ರಿಂದ ಹೊಟ್ಟೆ ಬರೋ ಸಾಧ್ಯ? ಲೇಟಾಗಿ ಹೇಳೋದ್ರಿಂದ ಬರಲ್ಲ. ಲೇಟಾಗಿ ಹೇಳೋದ್ರಿಂದ ಬರೋದಿಲ್ಲ. ಬಟ್ ಬೆಳಿಗ್ಗೆ ಬೇಗ ಎದ್ದು ಲೇಟಾಗಿ ಆಹಾರ ತಗೊಳ್ಳೋದ್ರಿಂದ ಬರುತ್ತೆ. ಓಕೆ, ಕೂತೇ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಬರುತ್ತೆ, ಕುತ್ಕೊಂಡು ಕೆಲಸ ಮಾಡುವಂಥವ್ರಿಗೆ. ಆಯುರ್ವೇದ ಪ್ರಕಾರ ನೀವು ಒಂದು 20 ನಿಮಿಷದಿಂದ ಜಾಸ್ತಿ ನೀವು ಕೂತ್ಕೊಂಡು ಕೆಲಸ ಮಾಡಬಾರ್ದು. 20 ಮಿನಿಟ್ಸ್ ನಂತರ ನೀವು ಎದ್ದು ಒಂದು 50 ಮೀಟರ್ ವಾಕಿಂಗ್ ಮಾಡಿ ಬಂದು ನಿಮ್ಮ